ಓಕೆ, ಇಟ್ ಈಸ್ ಆಕ್ಚುಲಿ ಅ ವೆರಿ ಗುಡ್ ಕಾನ್ಸೆಪ್ಟ್. ಏನಂದ್ರೆ ಇದ್ರ ಮೇಲೆ ಎಲ್ಲಾನು ನಿಂತಿದೆ. ನಿಮ್ ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಪ್ರೆಗ್ನೆನ್ಸಿಲಿ ಅದನ್ನ ಅಳವಡಿಸ್ಕೊಳ್ಳೋದಾಗಿರ್ಬೋದು, ಇದೆಲ್ಲಾನು ನಿಂತಿರೋದು ಈ ಒಂದು ಫಾರ್ಮುಲಾ ಮೇಲೆ. ಓಕೆ, ಯಾರೆಲ್ಲ ಬರ್ಕೋತಾ ಇದ್ದೀರಾ ನೀವು ಬರ್ಕೋತಾ ಹೋಗಿ. ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್, ಪ್ರಿಯಾ ಫಾರ್ಮುಲಾ. ಓಕೆ, ದಿಸ್ ಇಸ್ ಇನ್ವೆಂಟೆಡ್ ಬೈ ಮೀ, ಅನುಷಾ ಸಿ ಜಿ. ಓಕೆ, ಅಂದ್ರೆ ಒಂದು ನಿಮಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಫಾರ್ಮ್ಯಾಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈ ಫಾರ್ಮುಲಾ ಆಲ್ಮೋಸ್ಟ್ ಯಾರೂ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಆಯ್ತಾ? ಬಟ್ ದಿಸ್ ಇಸ್ ವೆರಿ ಗುಡ್ ಆ್ಯಂಡ್ ವೆರಿ ಈಸಿ ಆ್ಯಂಡ್ ಎಫೆಕ್ಟಿವ್ ಕಾನ್ಸೆಪ್ಟ್. ತುಂಬಾನೇ ಯೂಸ್ ಆಗುತ್ತೆ, ಅದರಲ್ಲೂ ಪ್ರೆಗ್ನೆನ್ಸಿಲಿ. ಓಕೆ, ಸೊ ವಾಟ್ ವಿ ಆರ್ ಡೂಯಿಂಗ್, ಏನು ಮಾಡಬೇಕು ಅಂತಂದರೆ, ಫಸ್ಟ್ ನಿಮ್ಮ ಬಿಗರ್ ಪಿಕ್ಚರ್ ಏನು ಅಂತ ನೀವು ವಿಜುವಲೈಸ್ ಮಾಡಬೇಕು, ಆಯ್ತಾ? ಅಂದರೆ ನಿಮ್ಮ ಮಗು ಬೆಳೆದು ದೊಡ್ಡವರಾದ್ಮೇಲೆ ಏನಾಗಬೇಕು ಅಲ್ವಾ? ಆಲ್ಮೋಸ್ಟ್ ಇದನ್ನ ನನ್ನ ರೆಗ್ಯುಲರ್ ಕ್ಲಾಸಲ್ಲಿ ಇರೋರು ಒಂದು 3-4 ಸರಿನಾದರೂ ಮಿನಿಮಮ್ ಮಾಡಿರ್ತೀರ. ಅಂದರೆ ನೀವು ಗೋಲ್ ಸೆಟ್ ಮಾಡಿದ್ದೀರಾ, ಅಫರ್ಮೇಷನ್ಸ್ ಮಾಡಿದ್ದೀರಾ, ವಿಜುವಲೈಸೇಷನ್ಸ್ಗೆ ಮೆಂಟಲ್ ಮೂವಿ ಪ್ರಿಪೇರ್ ಮಾಡಿದ್ದೀರಾ ಅಲ್ವಾ? ಮಾಡಿದ್ದೀರಾ ಇಲ್ವಾ? ರೆಗ್ಯುಲರ್ ಬ್ಯಾಚಲ್ಲಿರೋ ಅಲ್ವಾ? ಮಾಡಿ ಮಾಡಿದ್ದೀರಾ ಅಲ್ವಾ? ಮಾಡಿದೀರಿ ಮ್ಯಾಮ್. ಎಸ್. ಸೊ ಇವಾಗೆಲ್ಲಾನು ನೀವೇನ್ ಮಾಡಿದ್ದೀರಾ, ಯು ಹ್ಯಾವ್ ಆಲ್ರೆಡಿ ವಿಜುವಲೈಸ್ಡ್ ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್ ಅಲ್ವಾ? ಸೊ ಆ ಪ್ರೆಗ್ನೆನ್ಸಿ ಪೂರ್ತಿ ಜರ್ನಿದು ರಿಸಲ್ಟ್ ಏನು ಬರಬೇಕು ಅದನ್ನ ಅಡ್ವಾನ್ಸ್ ಆಗಿ ನೀವು ವಿಜುವಲೈಸ್ ಮಾಡಿದ್ದೀರಾ. ಫಸ್ಟ್ ನೀವು ಗೋಲ್ ಸೆಟ್ ಮಾಡಿದ್ದೀರಾ, ಆಮೇಲೆ ಅಫರ್ಮೇಷನ್ಸ್ ಮಾಡ್ಕೊಂಡಿದ್ದೀರಾ, ವಿಜುವಲೈಸೇಷನ್ ಮಾಡಿದ್ದೀರಾ, ಮೆಂಟಲ್ ಮೂವಿ ಪ್ರಿಪೇರ್ ಮಾಡಿದ್ದೀರಾ. ಪ್ರತಿದಿನ ಅದನ್ನ ವಿಷನ್ ಬೋರ್ಡ್ ನೋಡಿ ನೋಡಿ ಮೂವಿ ಪ್ಲೇ ಮಾಡ್ತಾ ಇರ್ತೀರಾ, ಮೆಂಟಲ್ ಮೂವಿನ ಅಲ್ವಾ? ಸೊ ಆ ಸ್ಕ್ರೀನಲ್ಲಿ ಹಾಗೆ ಡಿಸ್ಪ್ಲೇ ಆಗ್ತಾ ಹೋಗ್ಬೇಕು ಪಿಕ್ಚರ್ಸ್. ಸೊ ಇದನ್ನೆಲ್ಲ ನಾವು ಸುಮಾರು ಸರಿ ಮಾಡಿದೀವಿ. ಮತ್ತೆ ಈವನ್ ಕ್ಲಾಸಲ್ಲೂ ಕೂಡ ನಾವೇನು ಮೆಡಿಟೇಷನ್ ಮಾಡುವಾಗ ವಿಜುವಲೈಸೇಷನ್ ಮೆಡಿಟೇಷನ್ಸ್ ಮಾಡಿಸ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಮಗುವಿನ ಇಡೀ ದೇಹವನ್ನ ಚೆನ್ನಾಗಿ ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿರೋ ತರ ವಿಜುವಲೈಸ್ ಮಾಡೋದು. ಮಗುವಿನ ಹುಬ್ಬು, ಕಣ್ಣು, ಮೂಗು ಇಂದ ಹಿಡಿದು ಎಲ್ಲದನ್ನ ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಾ. ಅದಾದ್ಮೇಲೆ ಮಗುವಿನ ಕೂದಲಾಗಿರ್ಬೋದು ಅಥವಾ ಉಗುರು ಬೆರಳುಗಳಾಗಿರ್ಬೋದು, ಎಲ್ಲದನ್ನು ಕೂಡ ವಿಜುವಲೈಸ್ ಮಾಡಿ ಅಂತ ಹೇಳಿದ್ದೀನಿ ಅಲ್ವಾ? ಬಟ್ ದ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಟು ಏನು, ಮೆಂಟಲಿ ನಾವು ಹೇಗಿರ್ತೀವಿ ಅದು ಅಲ್ವಾ? ಸೊ ಮಗುವಿನ ಕ್ಯಾರೆಕ್ಟರ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು. ಸೆಕೆಂಡ್ ಪ್ರಿಫರೆನ್ಸ್ ವಿಲ್ ಬಿ ದ ಫಿಸಿಕಲ್ ಅಪಿಯರೆನ್ಸ್, ಆಯ್ತಾ? ಅದು ಕೂಡ ಬೇಕು. ಒಂದು ಆಸೆ ಇರುತ್ತಲ್ವಾ, ನನ್ನ ಥರ ಇರಲಿ ಅಥವಾ ನಮ್ಮ ಅಮ್ಮನ ಥರ, ನಮ್ಮ ಗಂಡನ ಥರ ಇರಲಿ. ಸೊ ಈ ಥರ ಏನೋ ಒಂದು ಫಿಸಿಕಲಿ ನಮಗೆ ಆ ಥರ ಇರಬೇಕಂತ ಆಸೆ ಇರುತ್ತೆ. ಸೊ ಆ ಥರ ಬೇಕಾದರೆ ನೀವು ಸೆಕೆಂಡ್ ಪ್ರಿಫರೆನ್ಸ್ ಆಗಿ ಇಟ್ಕೊಂಡು ಅದನ್ನು ಮಾಡ್ತಾ ಹೋಗಿ. ಬಿಕಾಸ್ ನಮ್ಮ ಬ್ರೈನಿಗೆ ತುಂಬ ಕೆಪಾಸಿಟಿ ಇದೆ. ನಾವು ಹೇಗೆ ವಿಜುವಲೈಸ್ ಮಾಡ್ತೀವೋ ಅದನ್ನ ರಿಯಲೈಸ್ ಅಂದ್ರೆ ರಿಯಲ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈಸಿ ಆಗೋ ಥರ ಅದು ವರ್ಕ್ ಮಾಡುತ್ತೆ ಅಲ್ವಾ? ಇದು ನಮ್ಗೆಲ್ಲರಿಗೂ ಗೊತ್ತಿರೋದು. ಸಬ್ ಕಾನ್ಶಿಯಸ್ ಮೈಂಡಿಗೆ ಟ್ರೈನ್ ಮಾಡಿ ಅದೆಲ್ಲ ನೋಡ್ಕೋತಾ ಹೋಗುತ್ತೆ ಅಲ್ವಾ? ಈಗ ತಾನೇ ನಾನು ಪ್ಲಾನಿಂಗ್ ಕ್ಲಾಸಲ್ಲೂ ಹೇಳಿದೆ, ಏನಂದ್ರೆ ಅಟ್ ದ ಟೈಮ್ ಆಫ್ ಕನ್ಸೆಪ್ಷನ್, ಸೂನ್ ಆಫ್ಟರ್ ದ ಇಂಟರ್ಕೋರ್ಸ್, ಅವ್ರು ಏನು ವಿಜುವಲೈಸ್ ಮಾಡ್ತಾರಲ್ವಾ ಅದು ಹೇಗೆ ಸೀಕ್ವೆನ್ಸ್ ಇರಬೇಕು ಅಂತ ಹೇಳಿ ಅಲ್ವಾ? ಸೇಮ್ ಥಿಂಗ್ ನಿಮಗೂ ಕೂಡ ಅಪ್ಲೈ ಆಗುತ್ತೆ. ಏನಂದ್ರೆ ಫಸ್ಟ್ ನೀವು ಇದೊಂದು ಹಾಡು ಕೇಳಿರ್ಬೋದು ಎಲ್ಲರೂ. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಲ್ವಾ? ಸೊ ಇದನ್ನ ಎಲ್ಲರೂ ನೆನ್ಪಿಟ್ಕೊಂಡ್ಬಿಡಿ. ಫಸ್ಟ್ ನಿಮ್ಗೇನು, ನನ್ನ ಮಗು ಹೇಗಿರ್ಬೇಕು ಅಂದ್ರೆ ಭಾರತ ರತ್ನ. ಓಕೆ, ಸೊ ಅದನ್ನ ಪೂರ್ತಿ ನಿಮ್ಮ ತಲೆಗೆ ಬಂದ್ಬಿಡ್ಬೇಕದು, ಆಯ್ತಾ? ಸೊ ನಾವಿದೇನು ನಾನು ಈ ಎಲ್ಲ ಸೆಷನ್ಸಿಗೆ ಒಂದು ನೇಮ್ನ ನಾನು ಇಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ದಟ್ ಈಸ್ ದ ಗರ್ಭಜ್ಯೋತಿ, ಆಯ್ತಾ? ಸೊ ಗರ್ಭಜ್ಯೋತಿ ಅಂತಂದ್ರೇನು, ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗು ನಮಗೆ ಮಾತ್ರ ಅಲ್ಲದೆ ಇಡೀ ಲೋಕಕ್ಕೆ, ಜಗತ್ತಿಗೆ ಬೆಳಕು ಕೊಡುವಂತಹ ಮಗು, ಆಯ್ತಾ? ಸೊ ಈ ಕಾನ್ಸೆಪ್ಟ್ ನನಗೆ ಯಾಕೆ ಬಂದಿದೆ ಅಂತಂದ್ರೆ, ನನಗೆ ಫಸ್ಟ್ ನಾನು ಯಾವಾಗ ಆ ಥರ ದೊಡ್ಡ ಇಂಟೆನ್ಷನ್ ಸೆಟ್ ಮಾಡಿದ್ನೋ ನನ್ನ ಜರ್ನಿ ಆಕ್ಚುಲಿ ಈಸಿ ಆಗ್ತಾ ಹೋಯ್ತು. ನನ್ಗೇನ್ ಅನ್ನಿಸ್ತು, ದೇವ್ರೇ ಈ ಮಗು ನಂದಲ್ಲ, ನಿಂದು. ಐ ಆಮ್ ಜಸ್ಟ್ ದ ವೆಸಲ್, ನಾನೊಂದು ಪಾತ್ರೆ ತರ ಅಷ್ಟೆ, ಆಯ್ತಾ? ಸೊ ಕುಕಿಂಗ್ ಮಾಡ್ತಾ ಇರೋದು ನೀನೆ, ತಿನ್ನೋದು ಕೂಡ ನೀನೆ, ಆಯ್ತಾ? ಅದೇ ಥರನೇ. ಸೊ ನಾನೇನೋ ಒಂದು ಪಾತ್ರೆ ಥರ ನೀನು ಕೊಟ್ಟಿದ್ದ ಪ್ರಸಾದನ ನಾನು ತಗೊಂಡು ಸ್ವೀಕರಿಸಿ ಅದನ್ನ ನಡೆಸ್ಕೊಂಡು ಹೋಗ್ತೀನಿ. ಆದರೆ ಎಲ್ಲ ಆಡಿಸ್ತಾ ಇರೋದು ನೀನೆ, ಕೊನೆಗೆ ತಲುಪೋದು ನಿನ್ಗೆನೆ.
ಸೊ ದಿಸ್ ಇಸ್ ನಾಟ್ ಮೈ ಬೇಬಿ, ದಿಸ್ ಇಸ್ ಯೋರ್ ಬೇಬಿ, ಐ ಆಮ್ ಕ್ಯಾರಿಂಗ್ ಇನ್ ಮೈ ವೋಮ್. ಆಯ್ತಾ? ಸೊ ನನ್ನ ಗರ್ಭದಲ್ಲಿ ನಾನು ಕ್ಯಾರಿ ಮಾಡ್ತಾ ಇರೋದು ದೇವರ ಮಗುನ. ದೇವ್ರದೇ ಮಗು ಆದ್ಮೇಲೆ ದೇವ್ರೇ ಕೇರ್ ಮಾಡುತ್ತೆ. ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ವಾ? ನಾನು ಏನಕ್ಕೆ ತಲೆ ಕೆಡಿಸ್ಕೊಂಡಿದ್ದು? ನನ್ನ ರೆಸ್ಪಾನ್ಸಿಬಿಲಿಟಿನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡೋದು. ಸೊ ಅದೇ ನಾವೆಲ್ಲರೂ ಮಾಡಬೇಕಾಗಿರೋದು. ಆ್ಯಂಡ್ ಇದಕ್ಕೆ ಯಾವುದು ಸಪೋರ್ಟ್ ಮಾಡುತ್ತೆ? ನಮ್ಮ ಬಿಗರ್ ಡ್ರೀಮ್ಸ್. ಆಯ್ತಾ? ಸೊ ನಮ್ಮ ಮಕ್ಕಳಾದ್ರಿಂದ ಒಂದು ಅವ್ರಿಗೆ ಒಳ್ಳೆಯ ಭವಿಷ್ಯ ಆಗಿರ್ಬೋದು, ಒಳ್ಳೆ ಕ್ಯಾರೆಕ್ಟರ್ಸ್ ಗುಣಗಳಾಗಿರ್ಬೋದು, ಇವೆಲ್ಲ ಇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹೌದಲ್ವಾ? ಸೊ ಎಲ್ಲರೂ ಇವಾಗ ಮತ್ತೊಂದ್ಸರಿ ಮೆನ್ಷನ್ ಮಾಡ್ತಾ ಹೋಗಿ ಚಾಟ್ ಬಾಕ್ಸ್ ಅಲ್ಲಿ ನಿಮಗೆ ಯಾವ ಯಾವ ಕ್ಯಾರೆಕ್ಟರ್ಸ್ ಇರುವಂತಹ ಮಗು ಬೇಕು. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗಿ. ಇಲ್ಲಿ ನಾವು ಉಲ್ಟಾ ಮಾಡ್ತಾ ಹೋಗ್ತೀವಿ ಇವಾಗ. ಆಯ್ತಾ? ಅದಾದ್ಮೇಲೆ ಸೀದಾ. ಓಕೆ, ಫಸ್ಟ್ ಬಿಗರ್ ಪಿಕ್ಚರ್, ಮಗು ಯಾವ ರೀತಿ ಇರಬೇಕು, ಏನಾಗಬೇಕು. ಆಯ್ತಾ? ಸೊ ಡಾಕ್ಟರ್, ಇಂಜಿನಿಯರ್ ಇದನ್ನೆಲ್ಲಾನು ವಿಜುವಲೈಸ್ ಮಾಡ್ತಾರೆ. ಸಿಂಗರ್ ಆಗಬೇಕು, ಡಾನ್ಸರ್ ಆಗಬೇಕು, ಇದನ್ನು ಕೂಡ ವಿಜುವಲೈಸ್ ಮಾಡ್ತಾರೆ. ಬಟ್ ಆ ಸೋಲ್ ಏನ್ ಡಿಸೈಡ್ ಮಾಡ್ಕೊಂಡಿರುತ್ತೋ ಅದೇ ಆಗುತ್ತೆ. ಆಯ್ತಾ? ಸೊ ನಾವ್ ಇದೆಲ್ಲ ಏನ್ ಮಾಡ್ತೀವಿ, ಏನೇ ಪ್ರಯತ್ನ ನಮ್ ಕಡೆಯಿಂದ ಮಾಡ್ಬೋದು, ಬಟ್ ಯಾವಾಗ್ಲೂ ಮಗುಗೆ ಫೋರ್ಸ್ ಮಾಡ್ಬೇಡಿ. ನೀನ್ ಇದೇ ಆಗ್ಬೇಕು, ನೀನ್ ಮಾಡ್ಲೇಬೇಕು ಅನ್ನೋ ಥರ ಫೋರ್ಸ್ ಮಾಡೋ ಅಧಿಕಾರ ನಮಗಿಲ್ಲ. ಆಯ್ತಾ? ಬಟ್ ಆ ತರ ಕನ್ಸ್ ಕಾಣೋ ಅಧಿಕಾರ ಖಂಡಿತ ನಮಗಿದೆ. ಅದರಿಂದ ಏನೋ ಒಂದು ಒಳ್ಳೇದಾದ್ರೂ ಖಂಡಿತವಾಗ್ಲೂ ಆಗುತ್ತೆ. ಅಲ್ವಾ? ಸ್ವಾಮಿ ವಿವೇಕಾನಂದ, ಡಿವೈನ್ ಬೇಬಿ, ರಾಮನ ತರ ಮಗು ಬೇಕು. ವೆರಿ ಗುಡ್. ಓಕೆ, ಸಂಸ್ಕಾರವಂತ ವಿದ್ಯಾವಂತ ಮಗು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ಬೇಕು. ಸೊ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಅದು ಯಾವ ರೀತಿಯ ಕೊಡುಗೆ? ಆಯ್ತಾ? ಸುಮ್ನೆ ಹಾಗೆ ಮನಸ್ಸಿಗೆ ತಂದ್ಕೊಳ್ಳಿ. ಸಮಾಜಕ್ಕೆ ಅದೇನೋ ಒಂದು ಒಳ್ಳೇದ್ ಮಾಡುತ್ತೆ ಅಂದ್ರೆ ಯಾವ ಕೆಲಸಗಳನ್ನ ಮಾಡಬಹುದು ಅದನ್ನ ಮೆನ್ಷನ್ ಮಾಡಿ. ರಾಜೇಶ್ವರಿ ಅವರೇ, ನೀವೇ ಮೆನ್ಷನ್ ಮಾಡಿ. ಮತ್ತೆ ಇನ್ನೆಲ್ಲರಿಗೂ ಆ ಥರ ಒಂದು ಇದ್ದೇ ಇರುತ್ತೆ ಕನಸು. ನೀವಾದ್ರೂ ಅಷ್ಟೇ ಎಲ್ಲರೂ ಥಿಂಕ್ ಮಾಡಿ ಸಮಾಜಕ್ಕೆ ಏನೋ ಒಂದು ಒಳ್ಳೆ ಕೊಡುಗೆ ಕೊಡುತ್ತೆ ಅಂದ್ರೆ ನನ್ನ ಮಗು ಅದು ಏನಿರಬಹುದು. ಆಯ್ತಾ? ಅದನ್ನ ನಿಮ್ಮ ಮಾತುಗಳಲ್ಲಿ ಹೇಳ್ತಾ ಹೋಗಿ. ಬಿ ವೆರಿ ಪರ್ಟಿಕ್ಯುಲರ್, ಇದೇ ಥರ ಅಂತ. ಯಾಕಂದ್ರೆ ವೆನ್ ಯು ಆರ್ ಸರ್ಟನ್ ಅಬೌಟ್ ಇಟ್, ಅಂದ್ರೆ ನಿಮ್ಗೆ ಅದು ಏನು ಅಂತ ಕ್ಲಿಯರ್ ಆಗಿ ಗೊತ್ತಿದ್ರೆ ಅದು ಈಸಿ ಆಗುತ್ತೆ ನಮ್ಗೆ ಗೋಲ್ ಸೆಟ್ ಮಾಡಕ್ಕೆ. ಓಕೆ, ಗುಡ್ ಕ್ವಾಲಿಟೀಸ್ ಬೇಬಿ, ವಿವೇಕಾನಂದ ತರ ಇರೋ ಬೇಬಿ. ಓಕೆ, ಐ ಆಮ್ ವೇಟಿಂಗ್ ಫಾರ್ ದ ಆನ್ಸರ್ಸ್. I understand you're asking about the qualities of Swami Vivekananda and perhaps referencing the Tera Hero song. Swami Vivekananda was renowned for qualities like profound spirituality and devotion to his Guru Ramakrishna, powerful eloquence and skill as an orator, especially at the parliament of the world's religions, intense patriotism, and a deep belief in India's spiritual heritage. ಓಕೆ, ಆಕ್ಚುಲಿ ನಾನು ನಿಮಗೆ ಕ್ವೆಶನ್ ಕೇಳಿದೆ. ಇದು ಏನು ಜೆಮಿನಾ ಇದೆಯಲ್ಲ, ಅದು ತಾನೇ ಕ್ವೆಶನ್ ಕೇಳಿದ್ದು ಅಂತ ಅನ್ಕೊಂಡು ಆನ್ಸರ್ ಮಾಡ್ತಾ ಹೋಗ್ತಾ ಇದೆ. ನಮ್ ಯಾರೋ ಮಾತಾಡ್ತಿದ್ದಾರೆ ಫೋನಲ್ಲಿ ಅಂತ ನೋಡಿದ್ರೆ ಅದು AI. ಎಷ್ಟು ಅಡ್ವಾನ್ಸ್ ಇದೆ, ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂತ ಇದೆ. ಮಿಸ್ ಆಗಿ ಅದು ಬಟನ್ ಪ್ರೆಸ್ ಆಗ್ಬಿಟ್ಟಿದೆ. ಓಕೆ, ಸೊ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವಂತಹ ಮಗು. ಕರೆಕ್ಟ್. ಓಕೆ, ಒಳ್ಳೆ ಅಧಿಕಾರಿಯಾಗಿ ಸಮಾಜದಲ್ಲಿ ಅದರ ಓರೆಕೊರೆಗಳನ್ನು ತಿದ್ದಬೇಕು. ಕರೆಕ್ಟ್. ಓಕೆ, ವೆರಿ ಗುಡ್. ಸೊ ಈ ತರ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕು, ಎಲ್ಲರಿಂದ ತಾನು ಗೌರವವನ್ನ ಪಡ್ಕೋಬೇಕು, ಮತ್ತೆ ಎಲ್ಲರಿಗೂ ಪ್ರೀತಿಯನ್ನ ಮಮತೆಯನ್ನ ಹಂಚ್ಬೇಕು, ತನ್ನಿಂದ ಕೈಲಾದಷ್ಟು ಸೇವೆಯನ್ನ ಮಾಡ್ತಾ ಹೋಗ್ಬೇಕು. ಗುಡ್ ಸಿಟಿಸನ್ ಬೇಬಿ ಅಲ್ವಾ? ಸೊ ಒಳ್ಳೆ ಭಾರತದ ಉತ್ತಮ ಪ್ರಜೆ ಆಗ್ಬೇಕು ಅಲ್ವಾ? ಫಸ್ಟ್ ಆ ಕ್ಯಾರೆಕ್ಟರ್ ಇರಬೇಕು. ಅಂದ್ರೆ ನಮ್ಮಿಂದ ದೇಶಕ್ಕೆ ತೊಂದರೆನೂ ಆಗ್ಬಾರ್ದು, ನಮ್ಮಿಂದ ದೇಶಕ್ಕೆ ಯಾವ ರೀತಿ ಆ ಕೆಡುಕು ಕೂಡ ಆಗ್ಬಾರ್ದು, ಆದ್ರೆ ನಮ್ಮಿಂದ ದೇಶಕ್ಕೆ ಒಳ್ಳೇದಾಗ್ತಾ ಹೋಗ್ಬೇಕು ಅಲ್ವಾ? ಸೊ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಒಳ್ಳೆಯದನ್ನ ಮಾಡೋಣ. ಈ ತರ ಗುಣಗಳು, ಈ ತರ ಕ್ಯಾರೆಕ್ಟರ್ಸ್ ಇರುವಂತಹ ಮಗು ಹೇಗೆ ರೆಡಿ ಆಗತ್ತೆ? ಬ್ಲೂ ಪ್ರಿಂಟ್. ಅಲ್ವಾ? ಸೊ ಫಸ್ಟ್ ಏನ್ ಅನ್ಕೊಂತೀರಾ? ಮನೆ ಮನೆ ಕಟ್ಬೇಕು ಅನ್ಕೊಂತೀರಾ. ಡೂಪ್ಲೆಕ್ಸ್ ಅಥವಾ ಸಿಂಗಲ್ ಹೌಸಾ ಹೇಗೆ, ಅಥವಾ ಫ್ಲಾಟ್ ತಗೊಳ್ಳೋದಾ, ಅಥವಾ ಬೇರೆ ಏನೋ ಒಟ್ಟು ಏನೋ ಒಂದು ಯಾವ ಭೂಮಿಲಿ ಇರ್ಬೇಕು, ಯಾವ ತರ ಎನ್ವೈರನ್ಮೆಂಟ್ ಇರ್ಬೇಕು, ಸುತ್ತ
ಹತ್ರ ಹಾಸ್ಪಿಟಲ್ ಇದೆಯಾ, ಸ್ಕೂಲ್ ಇದೆಯಾ ಎಲ್ಲ ಡಿಸೈಡ್ ಮಾಡಿ ಸೈಟ್ ತಗೋತೀರಾ. ಆಮೇಲೆ ಮನೆ ಯಾವ ಥರ ಕಟ್ಟಬೇಕು ಆಯ್ತಾ, ಉದ್ದ ಜಾಸ್ತಿ ಇರ್ಬೇಕಾ, ಅಗಲ ಜಾಸ್ತಿ ಇರ್ಬೇಕಾ, ಮೇಲ್ಮೇಲ್ ಜಾಸ್ತಿ ಇರ್ಬೇಕಾ ಎಲ್ಲ ಡಿಸೈಡ್ ಮಾಡ್ತೀರಾ. ಆಮೇಲೆ ಒಂದು ಸ್ಟ್ರಕ್ಚರ್ ಬ್ಲೂ ಪ್ರಿಂಟ್ ರೆಡಿ ಮಾಡ್ತೀರಾ. ಆಮೇಲೆ ಹೋಗ್ಬಿಟ್ಟು ಎಲ್ಲ ಆ, ಸಾಮಾನನ್ನ ತಂದ್ಬಿಟ್ಟು ಕಟ್ತಾ ಹೋಗ್ತೀವಿ ಅಲ್ವಾ. ಸೊ ಇದೇ ಕೆಲಸ ಇಲ್ಲೂ ಮಾಡ್ಬೇಕಾಗಿರೋದು. ಫಸ್ಟ್ ಬಿಗ್ಗರ್ ಪಿಕ್ಚರ್. ಸೊ ಆ ಮನೆ ಹೇಗೆ ಕಾಣ್ಬೇಕು, ನಮ್ಮ ಮಗು ಹೇಗೆ ಕಾಣ್ಬೇಕು ಆಯ್ತಾ, ಅದಕ್ಕೆ ನಾವು ಏನೇನು ಕೆಲಸಗಳನ್ನ ಮಾಡ್ಬೇಕು, ಏನೇನ್ ಮೆಟೀರಿಯಲ್ಸ್ ನಮ್ಗೆ ಬೇಕು ಆ ಮನೆ ಕಟ್ಟಕ್ಕೆ ಅಲ್ವಾ, ಯಾವ ಯಾವ ಕ್ಯಾರೆಕ್ಟರ್ಸ್ ನಮಗ್ ಬೇಕು ಆ ಮಗುವಿಗೆ ತೋರ್ಸೋಕೆ. ಸೊ ಇದು ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಡಿ. ನೀವೇನ್ ಮಾಡ್ತಿರೋ ಅದನ್ನೇ ಮಗು ನೋಡಿ ಕಲಿತಾ ಹೋಗುತ್ತೆ ಆಯ್ತಾ. ಸೊ ನೀವು ಹೇಳಿದ್ದನ್ ಮಾಡಲ್ಲ, ಆದ್ರೆ ನೀವು ಮಾಡಿದ್ದನ್ ಮಾಡುತ್ತೆ ಆಯ್ತಾ. ಸೊ ನೀವು ಈಗ ಅನ್ಕೊಳ್ಳಿ ನಾನು ಏನ್ ಮಾಡ್ಬೇಕು ಅದಕ್ಕೆ ಅಲ್ವಾ. ಸೊ ನೀವೇನ್ ಮಾಡ್ಬೇಕು ಅದಕ್ಕೆ, ಇವಾಗ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಆ ಮಗು ಆ ಥರ ಆಗಕ್ಕೆ ನೀವೇನ್ ಮಾಡ್ಬೇಕು. ಸೆಲ್ಫ್ ರಿಫ್ಲೆಕ್ಷನ್ ಆನ್ಸರ್ ನಿಮ್ಮ ಹತ್ರನೇ ಇದೆ. ಓಕೆ, ಎಲ್ಲರೂ ಮೆನ್ಷನ್ ಮಾಡಿ. ಯಾರೋ ಒಂದ್ 3-4 ಜನ ಅಷ್ಟೇ ಮಾಡ್ತಾ ಇದ್ದೀರಾ. ಓಕೆ. ಎಸ್, ನಾವು ಅದೇ ತರ ನಡ್ಕೋಬೇಕು. ಅಂದ್ರೆ ಫಸ್ಟ್ ನಮ್ಮಿಂದ ಸಮಾಜಕ್ಕೆ ಒಳ್ಳೆಯದಾಗ್ಬೇಕು ಅಲ್ವಾ. ಸೊ ಈ ಸ್ಟೆಪ್ನ ಯಾರೆಲ್ಲ ತಗೋತಿರೋ ನಿಮ್ಮ ದಾರಿ ಆಕ್ಚುಲಿ ಸುಗಮ ಆಗ್ತಾ ಹೋಗುತ್ತೆ ಆಯ್ತಾ. ಈ ಪ್ರೆಗ್ನೆನ್ಸಿಲಿ ನೀವು ಯು ಶುಡ್ ಡೂ ಸಮ್ ಆಫ್ ದ ಥಿಂಗ್ಸ್. ನೀವು ನಿಮ್ಮ ಮಗು ಏನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀರೋ ಅದನ್ನ ಇವಾಗ ನೀವು ಮಾಡಬೇಕು ಆಯ್ತಾ. ಸೊ ನಿಮ್ಮ ಮಗು ಒಂದು ದಯಾಗುಣ ಆ ಥರ ಇರ್ಬೇಕು, ಆ, ಒಂದ್ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಆ ಥರ ನೀವು ಒಂದ್ 4 ಜನಕ್ಕೆ ಒಳ್ಳೇದು ಮಾಡಿ ಮಾಡಿ ಅದರಲ್ಲೂ ಇದ್ರಲ್ಲಿ ಈ ಪ್ರೆಗ್ನೆನ್ಸಿ ಜರ್ನಿಲೇ ಮಾಡಿ ಆಯ್ತಾ. ಟೇಕ್ ದಟ್ ಇನಿಷಿಯೇಟಿವ್ ಇವಾಗ ಆಯ್ತಾ. ಅಯ್ಯೋ ಮ್ಯಾಮ್ ನಂಗೆ ನಂದೇ ಆದ ಪ್ರಾಬ್ಲಮ್ಸ್ ಇದೆ, ಕೈ ನೋವು, ಕಾಲ್ ನೋವು, ಅದು ನೋವು, ಇದು ನೋವು, ಏನೋ ಡಿಸ್ಕಂಫರ್ಟ್, ಅದು ಇದು ಎಲ್ಲಾನು ಇದೆ. ಇದ್ರಲ್ಲಿ ನನ್ನನ್ನು ನಾನ್ ನೋಡ್ಕೊಳ್ಳೋದೇ ಕಷ್ಟ, ಇನ್ನ ಬೇರೆಯವ್ರಿಗೆ ಹೆಂಗ್ ಹೆಲ್ಪ್ ಮಾಡ್ಲಿ ಅಂತ ಮಾತ್ರ ಕೇಳ್ಬೇಡಿ. ಹೆಂಗೋ ಒಂದು ದಾರಿ ಸಿಗುತ್ತೆ. ಡಿಸೈಡ್, ಕಮಿಟ್ ಆಯ್ತಾ. ಸೊ ನಾನು ಹೇಳ್ತಾ ಇರೋದು ಬರೀ ಒಂದು ದುಡ್ಡಿಂದ ಹೆಲ್ಪ್ ಮಾಡಿ ಅಥವಾ ಇನ್ನೇನೋ ದಾನ ಮಾಡಿ ಹೆಲ್ಪ್ ಮಾಡಿ ಅಥವಾ ಬೇರೆ ಏನೋ ಆಮ್, ಮಾಡಿ ಹೆಲ್ಪ್ ಮಾಡಿ ಆ ಥರ ಅಲ್ಲ. ಸೊ ಯು ಕ್ಯಾನ್ ಈವನ್ ಶೇರ್ ನಾಲೆಡ್ಜ್ ಅಲ್ವಾ. ಸೊ ನಾಲೆಡ್ಜ್ನ ಕೂಡ ನನ್ನ ಹತ್ರ ಕೊಡೋಕೆ ಏನೂ ಇಲ್ಲ ಅಂತಂದ್ರೂ ನಾಲೆಡ್ಜ್ ಅಂತೂ ಇದ್ದೇ ಇದೆ. ಎಲ್ಲೂ ಸಿಕ್ಕಿಲ್ದೇ ಇದ್ರು ನನ್ನ ಕ್ಲಾಸಲ್ಲಿ ಸಿಕ್ಕಿರೋ ನಾಲೆಡ್ಜ್ ಅಂತೂ ಇದೆ ನಿಮ್ಮ ಹತ್ರ ಆಯ್ತಾ. ನನಗೆ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಕೈಯಲ್ಲಿ ಫೋನ್ ಇದೆ ಅಥವಾ ಇನ್ನೇನೋ ಇದೆ, ಅಥವಾ ಮನೆಗೆ ನಿಮ್ಮ ಹತ್ರನೇ ಯಾರೋ ಒಬ್ರು ದಿನ ಬರ್ತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಫೈಂಡ್ ದ ವೇಸ್. ನನಗೆ ಗೊತ್ತಿಲ್ಲ ಆಯ್ತಾ, ಇದನ್ನ ಒಂದು ಟಾಸ್ಕ್ ಆಗಿ ತಗೊಳ್ಳಿ. ನಾಳೆ ಆ, ನಾಳೆ ಬೇಡ, ಅಟ್ಲೀಸ್ಟ್ ನಾಳೆ ನಾಡಿದ್ದು 2 ದಿನನೂ ರಜಾ ಇದೆ ಅಲ್ವಾ. ಸೊ ಮಂಡೇ ಕ್ಲಾಸಿಗೆ ಬರೋದ್ರ ಒಳಗಡೆ ಏನಾದ್ರೂ ಒಂದು ಆಯ್ತಾ, ನಿಮ್ಮ ಮಗು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನೀವು ಅನ್ಕೋತಾ ಇದ್ದೀರಲ್ವಾ, ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ಚಿಕ್ಕದಾದ್ರೂ ಪರವಾಗಿಲ್ಲ ಆಯ್ತಾ, ಮಾಡಿ ಒಂದು ಒಳ್ಳೆಯ ಕೆಲಸವನ್ನ ನಿಮ್ಮ ಕಡೆಯಿಂದ ಮಾಡಿ ಆಯ್ತಾ. ಯಾರು ಮ್ಯಾಕ್ಸಿಮಮ್ ಜನಕ್ಕೆ ಮಾಡ್ತೀರಾ, ಇದು ಒಂದು ಹೆಲ್ದಿ ಕಾಂಪಿಟೇಷನ್ ಆಗ್ಬಿಡ್ಲಿ. ಓಕೆ, ಮ್ಯಾಕ್ಸಿಮಮ್ ಜನಕ್ಕೆ ಅಥವಾ ಮ್ಯಾಕ್ಸಿಮಮ್ ಕೆಲಸಗಳನ್ನ, ಅಂದ್ರೆ ನಾನು ಬಾಡಿಲಿ ತುಂಬಾ ಸ್ಟ್ರೈನ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ, ಮೈಂಡಿಗೆ ಸ್ವಲ್ಪ ಕೆಲಸ ಕೊಡಿ. ನಾನು ಯಾವ ರೀತಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬಹುದು, ನಾನು ಕೂತತ್ರನೇ ಇವಾಗೇನು ಕೂತತ್ರನೇ ಜಗತ್ತನ್ನೇ ಆಳ್ಬಹುದು ಅಲ್ವಾ. ಸೊ ನೀವು ಹೋಗಿನೇ ಮಾಡ್ಬೇಕು ಅಂತಿಲ್ಲ, ನಿಮ್ ಕಡೆನೇ ಎಲ್ಲಾನು ಬರುತ್ತೆ ಇರುತ್ತೆ. ಅದ್ರಲ್ಲೇ ಏನು, ನನ್ನ ಹತ್ರ ಇರೋದ್ರಲ್ಲೇ ಏನ್ ಮಾಡಬಹುದು ಆಯ್ತಾ. ಈ ತರ ಏನಾದ್ರೂ ಒಂದು ಹುಡುಕಿ ನಿಮ್ಮ ಕ್ರಿಯೇಟಿವಿಟಿನೇ ಯೂಸ್ ಮಾಡಿ, ನಿಮ್ಮ ತಲೆನೇ ಯೂಸ್ ಮಾಡಿ ಏನೋ ಒಂದು ಹೊಳೆಯುತ್ತೆ ಆಯ್ತಾ, ಅದನ್ನ ಮಾಡಿ. ನಿಮ್ಮ ಹತ್ರ ಇರೋ ಯಾವುದೋ ಒಂದು ಬುಕ್ ನೀವು ತುಂಬಾ ಯೂಸೇ ಮಾಡಿಲ್ಲ, ನಾನು ಅದನ್ನ ಓದೂ ಇಲ್ಲ ಅಥವಾ ಓದಿ ಆಮೇಲೆ ಎತ್ತಿಟ್ಟಿದ್ದೀನಿ, ಇನ್ನೊಬ್ರಿಗೆ ಯಾರಿಗೋ ಅದನ್ನ ಕೊಡ್ತೀರಾ, ಓದಿ ಅಂತ ಹೇಳ್ತೀರಾ, ಕೊಡೋದ್ ಮುಖ್ಯ ಅಲ್ಲ, ಅವ್ರು ಆಮೇಲೆ ಅದನ್ನ ಓದ್ಬೇಕಲ್ಲ ಆಯ್ತಾ. ಒಟ್ಟು ಏನೋ ಒಂದು, ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಎಕ್ಸಾಂಪಲ್ಸ್ ಆಯ್ತಾ. ಇಲ್ಲ ಮನೆ ಹತ್ರನೋ ಅಥವಾ ಹೋಗೋ ದಾರಿಲೋ ಎಲ್ಲೋ ಒಂದ್ ಕಡೆ ಆಶ್ರಮನೋ, ಅನಾಥಾಶ್ರಮನೋ ಅಥವಾ ಗೌರ್ಮೆಂಟ್ ಸ್ಕೂಲೋ ಏನೋ ಇರುತ್ತೆ, ಅಲ್ಲಿರುವಂತಹ ಮಕ್ಳಿಗೆ ಕೆಲವೊಂದು ಫೆಸಿಲಿಟೀಸ್ ಇರಲ್ಲ, ನಿಮ್ ಕಡೆ ಆದಷ್ಟು ನೀವು ಮಾಡ್ತೀರ.
ಒಂದು ಪೆನ್ಸಿಲೋ ಪೆನ್ನೋ ಇನ್ನೊಂದೇನೋ ಒಂದು ಮಗುಗೆ ಅದಕ್ಕೆ ತಗೊಳಕ್ ಶಕ್ತಿ ಇರಲ್ಲ ಅಂಥ ಮಕ್ಕಳಿಗೆ ಕೊಡಿಸ್ತೀರ. ಆಯ್ತಾ? ಈ ತರ ಏನೋ ಒಂದು ಪುಸ್ತಕನೋ ಅಥವಾ ಇನ್ನೇನೋ, ಆಯ್ತಾ? ಇಲ್ಲ ದಾರಿಲಿ ಯಾವ್ದಾದ್ರು ಗೋವಿಗೆ ಅನ್ನ ಹಾಕೋದಾಗಿರ್ಬೋದು, ಅಥವಾ ಗೋಶಾಲೆಗೆ ಏನಾದ್ರೂ ದಾನ ಮಾಡೋದಾಗಿರ್ಬೋದು, ಅಥವಾ ಬೇರೆ ಏನಾದ್ರು. ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಎಕ್ಸಾಂಪಲ್. ಅದೇ ಮಾಡಿ ಅಂತ ನಾ ಹೇಳ್ತಾ ಇಲ್ಲ. ಟೇಕ್ ಎನಿ ಒನ್ ಇನಿಷಿಯೇಟಿವ್. ಆಯ್ತಾ? ಸೊ ನಾವು ಮಾಡಿದಾಗ ಆ ಒಂದು ಫೀಲಿಂಗ್ ಇದೆಯಲ್ಲ, ಆ ಫೀಲ್ನ ಮಗುಗೆ ಕಳಿಸ್ತಾ ಇದ್ದೀರಾ. ಅಂಡ್ ಇದನ್ನ ಮಾಡಿ ಆಮೇಲೆ ಬಂದು ನಿಮ್ಮ ಮಗುಗೆ ನೀವು ಹೇಳಿ. ಆಯ್ತಾ? ಥ್ರೂ ಕಾನ್ವರ್ಸೇಷನ್, ಏನು, ಸಂವಾದದ ಮೂಲಕ ಆ ಮಗುಗೆ ಹೇಳಿ, ನಾನು ಈ ಕೆಲಸವನ್ನ ಮಾಡಿದೆ, ನಂಗೆ ಅಷ್ಟು ಖುಷಿ ಆಗ್ತಾ ಇದೆ. ಆಯ್ತಾ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇದು ನೀವು ಇವಾಗ ಮಾಡೋದು ಬೇಡ, ಬಟ್ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಸ್ಸಲ್ಲಿ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ, ಯಾರೋ ವಯಸ್ಸಾದವ್ರು ನಿಂತ್ಕೊಂಡಿದ್ದಾರೆ, ನೀವು ಎದ್ದು ಸೀಟ್ ಬಿಟ್ಕೊಡ್ತೀರಾ, ಅವ್ರು ಕುತ್ಕೊಳ್ತಾರೆ. ಅವಾಗ ಎಷ್ಟು ಖುಷಿ ಆಗುತ್ತೆ ಮನ್ಸಿಂದ, ಆಹಾ ಅಲ್ವಾ? ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಮೆನ್ಷನ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಆಯ್ತಾ? ಸೊ ನೀವು ಗಟ್ಟಿಯಾಗಿರ್ತೀರಾ. ಇವಾಗ ನೀವು ಪ್ರೆಗ್ನೆಂಟ್ ಇದ್ದೀರಾ, ನಿಮ್ಗೆ ಯಾರಾದ್ರೂ ಸೀಟ್ ಬಿಟ್ಕೊಡ್ಬೇಕು, ಇಟ್ಸ್ ಓಕೆ. ಬಟ್ ಇದನ್ನ ಮುಂಚೆ ನೀವು ಯಾವಾಗಾದ್ರೂ ಮಾಡಿರ್ತೀರಾ? ಬಸ್ಸಲ್ಲಿ ಓಡಾಡೋರು, ಇಲ್ಲ ನಾನು ಬಸ್ಸಲ್ಲೇ ಹೋಗಿಲ್ಲ, ಯಾವಾಗ್ಲೂ ಓನ್ ವೆಹಿಕಲ್ ಅಲ್ಲಿ ಓಡಾಡಿರ್ತೀರಾ ಅಂದ್ರೆ ಇದು ಒಂದ್ ಸ್ವಲ್ಪ ನಿಮ್ಗೆ ಆಪರ್ಚುನಿಟಿ ಮಿಸ್ ಆಗಿದೆ. ಯಾವಾಗಾದ್ರೂ ಹೋಗಿ ನೋಡಿ, ಹಿಂಗೇನಾದ್ರೂ ಒಂದು ರಶ್ ಇದ್ದಾಗ ವಯಸ್ಸಾದವರು ಅಥವಾ ಈ ತರ ಪ್ರೆಗ್ನೆಂಟ್ ಇರೋರು ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ ಸೀಟ್ ಬಿಟ್ಕೊಡ್ತೀರಾ. ಅವ್ರು ಕುತ್ಕೊಂಡಾಗ ಆಕ್ಚುಲಿ ನಿಮಗೆ ಕಾಲ್ ನೋವಾಗಿರ್ಬೋದು ನಿಂತ್ಕೊಂಡು, ಆದ್ರೂ ಮನ್ಸಲ್ಲಿ ಏನೋ ಒಂದು ಖುಷಿ, ಅಲ್ವಾ? ಆ ಫೀಲ್ ಹೆಂಗಿರುತ್ತೆ, ಅಲ್ವಾ? ದ್ಯಾಟ್ ರಿಲೀಸಸ್ ದ ಡೋಪಮೈನ್, ಹ್ಯಾಪಿ ಹಾರ್ಮೋನ್, ಅಲ್ವಾ? ಮತ್ತೆ ಮತ್ತೆ ಹಂಗ್ ಮಾಡ್ಬೇಕು ಅನ್ಸುತ್ತೆ, ಅಲ್ವಾ? ಮತ್ತೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಕಾಗೆಲ್ಲ ಆಹಾ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಅಲ್ವಾ? ನಾನು ಏನೋ ಮಾಡ್ಬಿಟ್ಟೆ, ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತ ನಮ್ಮ ಮೇಲೆ ನಮಗೆ ಪ್ರೌಡ್ ಫೀಲ್ ಆಗುತ್ತೆ, ಅಲ್ವಾ? ಸೊ ಈ ಅನುಭವ ಅನುಭವ ಆಯ್ತಾ, ಅದನ್ನ ನಾವು ನಮ್ಮ ಮಗುವಿಗೆ ಅನುಭವಿಸಕ್ಕೆ ಬಿಡ್ಬೇಕು. ಪಾಪು, ನಾನು ಇವತ್ತು ಎಷ್ಟು ಈ ತರ ಒಳ್ಳೆ ಕೆಲಸ ಮಾಡಿದೆ, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿನಗೂ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ತಾನೆ? ಸೊ ಇದನ್ನ ಕೇಳಿ, ಈ ತರ ಕಾನ್ವರ್ಸೇಷನ್ ಮಾಡಿ ಮಗುಗೆ ತುಂಬಾ ಖುಷಿ ಆಗುತ್ತೆ. ಸೊ ನೀವೇನ್ ಮಾಡ್ತಿದ್ದೀರಾ, ಯು ಆರ್ ಗಿವಿಂಗ್ ದಟ್ ಡೋಸ್. ಇವಾಗ ಆ ಟೇಸ್ಟ್ ನ ಮಗುಗೆ ಅನುಭವಿಸಕ್ ಬಿಡ್ತಾ ಇದ್ದೀರಾ. ಆಯ್ತಾ? ಈ ಫೀಲಿಂಗ್ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಮಗುಗೆ ಅಂದ್ರೆ, ತಾನೂ ಅದನ್ನ ಮಾಡಿದಾಗ ಅಷ್ಟು ಖುಷಿ ಆಗುತ್ತೆ ಅದಕ್ಕೆ. ಸೊ ಅದನ್ನ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ದಿಸ್ ಇಸ್ ಹೌ. ಅದಕ್ಕೆ ನಮ್ಮ ಮಕ್ಕಳು ಒಳ್ಳೆಯದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಕ್ರಿಯೇಟ್ ದಟ್ ಅಡಿಕ್ಷನ್. ಆಯ್ತಾ? ಅಲ್ಲಿ ಹೋದಾಗೆಲ್ಲ ಅಷ್ಟು ಖುಷಿ ಆಗುತ್ತಲ್ಲ, ಆ ಅಡಿಕ್ಷನ್ ನ ನೀವು ಕ್ರಿಯೇಟ್ ಮಾಡ್ತಾ ಹೋಗಿ ಮಗುಗೆ. ಆಯ್ತಾ? ಒಂದು ಒಳ್ಳೆಯ ಅಡಿಕ್ಷನ್. ಆಯ್ತಾ? ಸೊ ದೇವಸ್ಥಾನಕ್ಕೆ ಹೋಗ್ತೀರಾ, ಆರಾಮಾಗಿ ಕುತ್ಕೊಂತೀರಾ, ಅಲ್ಲಿ 1 ಗಂಟೆ ನಾದ ಕೇಳುತ್ತೆ, ಮಂತ್ರ ಘೋಷಗಳು ಕೇಳ್ತಾ ಇರುತ್ತೆ, ಕಣ್ಮುಚ್ಕೊಂಡು ಎಲ್ಲದನ್ನ ಫೀಲ್ ಮಾಡ್ತೀರಾ. ಮಾಡ್ತಾ ಆ ಮಗುಗೂ ಕೂಡ ಆ ಅನುಭವನ ಫೀಲ್ ಮಾಡೋದಕ್ಕೆ ಬಿಡಿ. ಆಯ್ತಾ? ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಹೇಳಿ, ಎಷ್ಟು ಚೆನ್ನಾಗಿತ್ತಲ್ವಾ ಎಕ್ಸ್ಪೀರಿಯನ್ಸ್, ದಿನಾ ಹೋಗ್ಬೇಕನ್ಸುತ್ತೆ, ಅಲ್ವಾ? ಸೊ ಆ ಮಗುಗೆ ಅದನ್ನ ಫೀಲ್ ಮಾಡಿಸಿದಾಗ ಆ ಡಿವೈನ್ ಎನರ್ಜಿಗೆ ಮಗು ಯಾವಾಗ್ಲೂ ಅಟ್ರಾಕ್ಟೆಡ್ ಆಗಿರುತ್ತೆ. ಮತ್ತೆ ಮತ್ತೆ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಆಯ್ತಾ? ಹುಟ್ಟಿದ ಮೇಲೂ ಅದು ಹಂಗೆ ಮಾಡ್ತಾ ಇರುತ್ತೆ, ಅಮ್ಮ ದೇವಸ್ಥಾನಕ್ಕೆ ಹೋಗೋಣ. ನೀವ್ ಮರ್ತರೂ ಮಗು ಮರಿಯಲ್ಲ, ಅಮ್ಮ ಹೋಗೋಣ, ಅಲ್ವಾ? ಸೊ ಅಲ್ಲಿ ಹೋಗೋದು, ಗಂಟೆ ಹೊಡಿಯೋದು, ಇನ್ನೇನೋ ಮಾಡೋದು, ನೀವು ನೋಡಿರ್ತೀರಾ ಕೆಲವೊಂದು ಮಕ್ಕಳು ದೇವಸ್ಥಾನದಲ್ಲಿ ಮಾಡೋದು. ಅದನ್ನು ಕೂಡ ವಿಜುವಲೈಸ್ ಮಾಡಿ. ನಮ್ಮ ಮಕ್ಕಳು ನಾಳೆ ಎಷ್ಟು ಖುಷಿಯಾಗಿ ದೇವಸ್ಥಾನಕ್ಕೆ ಬರ್ತಾರೆ, ಅಲ್ವಾ? ಅದೇ ಟೀನೇಜ್ ಅಲ್ಲಿ ಬರ್ತಾರಾ? ಕೇಳಿ ಬೇಕಾದ್ರೆ, ಯಾರಾದ್ರೂ ಟೀನೇಜ್ ಅಲ್ಲಿ ಇರೋ ದೇವಸ್ಥಾನಕ್ಕ ಅಲ್ಲಿ ತನಕ ಬಂದ್ರು ಒಳಗೆ ಕಾಲಿಡದೆ ಇರೋ ಎಷ್ಟೋ ಟೀನೇಜರ್ಸ್ ಇದಾರಾ? ನಿಮ್ಮ ಫ್ಯಾಮಿಲಿಲೇ ಇದಾರಾ? ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಅಲ್ಲಿ ತನಕ ಬೇಕಾದ್ರೂ ಬರ್ತಾರೆ, ಒಳಗಡೆ ಬರಲ್ಲ, ಅಲ್ವಾ? ಸೊ ಇದೆಲ್ಲ ನಮ್ಮ ಸುತ್ತ ಇದೆ, ಅಲ್ವಾ? ಆದ್ರೆ ನಮ್ಮ ಮಕ್ಕಳು ಆ ರೀತಿ ಆಗದ್ ಬೇಡ. ಅವ್ರಿಗೆ ಏನೋ ಒಂದು ಅಟ್ರಾಕ್ಷನ್, ಒಳಗೆ ಹೋದ್ರೆ ಒಂದು ಖುಷಿ, ಒಂದು ಆನಂದ, ಆ ದೈವಿಕ ಭಾವನ ಅನುಭವಿಸುವಂತಹ ಮನಸ್ಸು, ಅಲ್ವಾ? ಹಂಗೆ ಇರಬೇಕು, ಚಾಂಟಿಂಗ್ ಮಾಡ್ಬೇಕು, ನಾನು ಮೆಡಿಟೇಷನ್ ಮಾಡ್ಬೇಕು. ಇದಿಷ್ಟನ್ನ ನಾವು ಮಕ್ಳಿಗೆ ಕಲಿಸ್ಬಿಟ್ರೆ
ಉಳಿದಿದ್ದೆಲ್ಲ ಯೂನಿವರ್ಸೇ ದಾರಿ ತೋರಿಸ್ತಾ ಹೋಗುತ್ತೆ ನಿಮ್ಮ ಮಕ್ಕಳಿಗೆ. ಆಯ್ತಾ, ನೀವೇ ಪ್ರತಿ ಸರಿ ನಿಂತಿದ್ದು ದಾರಿ ತೋರಿಸ್ಬೇಕಾಗಿಲ್ಲ. ಅವ್ರಿಗೆ ಒಂದು ಇಂಟ್ಯೂಷನ್ ಸಿಗುತ್ತೆ, ಅವ್ರಿಗೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬರುತ್ತೆ, ಒಂದು ಕ್ರಿಯೇಟಿವಿಟಿ ಬರುತ್ತೆ, ಮತ್ತೆ ಅವ್ರದೇ ಆದ ಒಂದು ಸೆಟ್ ಗೋಲ್ಸ್ ಇರುತ್ತೆ. ಇದೆಲ್ಲ ಅವ್ರಿಗೆ ದೇ ಆರ್ ಆಕ್ಚುಲಿ ಸರ್ಟನ್ ಅಬೌಟ್ ಎವ್ರಿಥಿಂಗ್. ಆಯ್ತಾ, ಎಲ್ಲದಕ್ಕೂ ನನಗೆ ಯಾವುದು ಸರಿ ಯಾವುದು ಸರಿಯಾದ ಮಾರ್ಗ ಅದು ಅವರಿಗೆ ಗೊತ್ತಾಗ್ತಾ ಹೋಯ್ತು ಅಂತಂದ್ರೆ ನೀವು ಪ್ರತಿದಿನ ನಿಂತ್ಕೊಂಡು ಅವ್ರನ್ನ ಮಾನಿಟರ್ ಮಾಡೋದು ಬೇಡ. ಆಯ್ತಾ, ಆಕ್ಚುಲಿ ಇಲ್ಲಿ ಎಷ್ಟೋ ಜನ ಟೀನೇಜ್ ಅಲ್ಲಿ ಏನೇನೋ ತಪ್ಪುಗಳನ್ನ ಮಾಡ್ತಾರೆ ಅಲ್ವಾ. ನಾವೇ ನೋಡಿರ್ತೀವಿ, ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಕಸಿನ್ಸು ಯಾರಾದ್ರೂ ಇವಾಗ ಹಂಗೆ ಸುಮ್ಮನೆ ಯೋಚನೆ ಮಾಡಿ, ಅವ್ರು ಯಾವ ಯಾವ ಥರದ ಅಡಿಕ್ಷನ್ಸ್ ಆಗಿರ್ಬಹುದು, ಅಥವಾ ಬೇರೆ ಇಷ್ಟ ಆಗದೆ ತಂದೆ ತಾಯಿಗೆ ಇಷ್ಟ ಆಗದೆ ಇರುವಂತಹ ಕೆಲಸಗಳನ್ನ ಮಾಡೋದು, ಇಂಥವೆಲ್ಲ ಇದ್ದೇ ಇರ್ತಾವ ಅಲ್ವಾ. ಅದನ್ನೆಲ್ಲ ನೀವೇನ್ ಅನ್ಕೊಂತೀರಾ, ಅಯ್ಯೋ ನನ್ನ ಮಕ್ಳಿಗೆ ಈ ತರ ಬರ್ದೇ ಇದ್ರೆ ಸಾಕು ಅಲ್ವಾ. ಸೊ ಆ ಥರ ಅನ್ಕೊಳ್ಳೋ ಬದಲು ನಮ್ಮ ಮಕ್ಕಳಿಗೆ ಯಾವ ರೀತಿ ಕ್ಯಾರೆಕ್ಟರ್ಸ್ ಬರಬೇಕು ಅದನ್ನ ನಾವು ವಿಜುವಲೈಸ್ ಮಾಡ್ತಾ ಹೋಗೋಣ. ಆಯ್ತಾ, ಸೊ ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಹೇಳ್ತಾರೆ. ಸೊ ಹಂಗೆ ಮಕ್ಕಳು ಕೆಡ್ತಾ ನಿಜವಾಗ್ಲೂ ಅದು ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಬಟ್ ಅವ್ರನ್ನ ಮತ್ತೆ ವಾಪಸ್ ಎಳ್ಕೊಂಬಂದು ಈ ಸಂಸ್ಕೃತಿ ಸಂಸ್ಕಾರ ಅನ್ನುವಂಥ ದಾರಿಗೆ ಬಿಡೋದು ಅವರ ಜೀನ್ಸ್. ಅದನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಬಿಲ್ಡ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ನೀವೆಲ್ಲರೂ ಕಾನ್ಶಿಯಸ್ ಮದರ್ಸ್, ಯು ಆರ್ ಪ್ರಿಪೇರಿಂಗ್ ಕಾನ್ಶಿಯಸ್ ಬೇಬೀಸ್ ಥ್ರೂ ಯೋರ್ ಕಾನ್ಶಿಯಸ್ನೆಸ್. ಮಾಡ್ತೀರಾ ಎಲ್ಲರೂ? ಮಂಡೇ ಒಳಗಡೆ ಯಾವ್ದಾದ್ರು ಒಂದು ದ ಆಕ್ಟ್ ಆಫ್ ಗುಡ್ನೆಸ್. ಆಯ್ತಾ, ಸೊ ಒಂದು ಒಳ್ಳೆಯ ಆ, ಏನು ಒಳ್ಳೆತನ ಅನ್ನೋದನ್ನ ನೀವು ಎಕ್ಸ್ಪ್ರೆಸ್ ಮಾಡಿ ನಿಮ್ಮ ಮಗುವಿಗೂ ಅದನ್ನ ಅನುಭವ ಮಾಡೋದಕ್ಕೆ ಬಿಡ್ಬೇಕು. ಆಯ್ತಾ, ಮಾಡಿ, ಎಲ್ಲರೂ ಮಾಡಿ. ಆಮೇಲೆ ಅದನ್ನು ಮಾಡಿ ಆದ್ಮೇಲೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಗ್ರೂಪಲ್ಲಿ ಮೆಸೇಜ್ ಹಾಕಿ. ಆಯ್ತಾ, ಫೇಸ್ಬುಕ್ ಗ್ರೂಪಲ್ಲ ಇದ್ರು ಆಯ್ತು, ಇಲ್ಲಾದ್ರೂ ಆಯ್ತು, ಮೆಸೇಜ್ ಹಾಕಿ. ಆಯ್ತಾ, ಎಲ್ಲರೂ ರಿಪೋರ್ಟ್ ಮಾಡಬೇಕು. ಇದು ಗರ್ಭ ಸಂಸ್ಕಾರದಲ್ಲಿ ನಿಜವಾಗ್ಲೂ ಮಾಡ್ಬೇಕಾಗಿರುವಂತಹ ಕೆಲಸ. ಆಯ್ತಾ, ಎಸ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್. ಇದನ್ನೇ ನೀವೇನ್ ಮಾಡ್ತೀರಾ, ನೀವು ಏನ್ ಮಾಡ್ತಾ ಇದ್ದೀರಲ್ವಾ ಅದನ್ನು ಕೂಡ ಮಾಡಿ. ಆಮೇಲೆ ಮಗು ಏನೇನ್ ಮಾಡುತ್ತೆ, ಒಳ್ಳೆ ಕೆಲಸ ಅಂದ್ರೆ ಏನೇನ್ ಮಾಡುತ್ತೆ ಅದನ್ನು ವಿಜುವಲೈಸ್ ಮಾಡಿ. ಅದಾದ್ಮೇಲೆ ಸ್ವಲ್ಪ ಹಿಂದೆ ಬಂದು ಮಗು ಯಾವ ರೀತಿ ಚೆನ್ನಾಗಿ ಬೆಳೆಯುತ್ತೆ, ಒಳ್ಳೆಯವರ ರೀತಿಯಲ್ಲಿ ಬೆರೆಯುತ್ತೆ, ಒಳ್ಳೆಯವ್ರ ಜೊತೆಗೆ ಬೆರೆಯುತ್ತೆ, ಎಲ್ಲ ಒಳ್ಳೇದನ್ನೇ ಶೇರ್ ಮಾಡ್ಕೊಳ್ಳುತ್ತೆ, ಮಗು ಚೆನ್ನಾಗಿ ಮಾರ್ಕ್ಸ್ ತೆಗಿಯೋದ್ರಿಂದ ಹಿಡಿದು ಚೆನ್ನಾಗಿ ಎಲ್ಲರಿಗೂ ಹೆಲ್ಪ್ ಮಾಡೋದ್ರಿಂದ ಹಿಡಿದು ಖುಷಿಯಾಗಿ ಜೀವನನ ಎಂಜಾಯ್ ಮಾಡ್ತಾ ಇದೆ. ಆಯ್ತಾ, ಪ್ರತಿ ಅನುಕ್ಷಣದ ಸವಿಯನ್ನ ಸವಿಯುವಂತ ಮಗು ಅಲ್ವಾ. ಇದನ್ನ ನಾವು ಇವಾಗ ಎಲ್ಲರೂ ಮಿಸ್ ಮಾಡ್ಕೋತಾ ಇದೀವಿ. ಅಂದ್ರೆ ನಮ್ಗೆ ಈ ಕ್ಷಣನ ಅನುಭವಿಸಕ್ಕೆ ಬರ್ತಾ ಇಲ್ಲ. ಮುಂದಿಂದ ಏನೋ ಬೇಕು 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 ಅನ್ನೋದೇ ಜಾಸ್ತಿ, ಹಿಂದಿಂದೇನೋ ಅಯ್ಯೋ ಅವತ್ತಂಗಾಯ್ತಲ್ಲ ಇವತ್ತಿಂಗಾಯ್ತಲ್ಲ ಅನ್ನೋದೇ ಜಾಸ್ತಿ. ಆಯ್ತಾ, ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಅದನ್ನೇ ನಿಮ್ಮ ಮಗುಗೂ ಕಲಿಸ್ತಾ ಬನ್ನಿ. ಅನುಕ್ಷಣದ ಸವಿಯನ್ನ ನೀವು ತಾಯಿಯಾಗಿ ಸವಿತಾ ಬನ್ನಿ. ಆಯ್ತಾ, ಪ್ರತಿ ಕ್ಷಣನೂ ಅನುಭವಿಸ್ತಾ ಬನ್ನಿ, ಖುಷಿಯಾಗಿರಿ. ಸೊ ಅದಕ್ಕೆ ಎಷ್ಟೊಂದು ಮೊಡಾಲಿಟೀಸ್ ನಾನು ಹೇಳಿದ್ದೀನಿ. ಒಂದು ಬುಕ್ ಓದೋದ್ರಿಂದ, ಏನಾದರೂ ಮ್ಯೂಸಿಕ್ ಕೇಳೋದ್ರಿಂದ ಹಿಡಿದು ಎಲ್ಲ ಥರನೂ ನೀವು ಪಾಸಿಟಿವ್ ಆಗಿ ಚಿಂತನೆಗಳನ್ನ ಮಾಡ್ತಾ ಮಗುವಿಗೆ ಅದರ ಕಳಿಸ್ತೀರ. ಓಕೆ, ಸೊ ಆಮೇಲೆ ಮಗು ಬೆಳೆಯೋದ್ರಿಂದ ಹಿಡಿದು ಅಲ್ವಾ. ಸೊ ಚಿಕ್ಕ ವಯಸ್ಸಲ್ಲಿ ಮಗು ಯಾವ ರೀತಿ ಬೆಳೆಯುತ್ತೆ, ಅದು ಕುತ್ಕೊಳ್ಳೋದ್ ಕಲಿಯೋದು, ನಿಂತ್ಕೊಳ್ಳೋದ್ ಕಲಿಯೋದು, ಓಡಾಡೋದ್ ಕಲಿಯೋದು, ಓಡ್ತಾ ಇರೋದು, ಸ್ಪೋರ್ಟ್ಸ್ ಅಲ್ಲೆಲ್ಲ ಭಾಗವಹಿಸೋದು ಅಲ್ವಾ. ಈ ಥರದ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕಲಿತಾ ಇರೋದು, ಹೊಸ ಹೊಸ ಭಾಷೆಗಳನ್ನ ಮಾತಾಡೋದು ಅಲ್ವಾ. ಇದನ್ನೆಲ್ಲದನ್ನು ಕೂಡ ವಿಜುವಲೈಸ್ ಮಾಡ್ತಾ ಬನ್ನಿ. ಓಕೆ, ಅದಾದ್ಮೇಲೆ ಏನ್ ಮಾಡಿ, ಮತ್ತೆ ನಿಮ್ಮ ಡೆಲಿವರಿ ಪ್ರಾಸೆಸ್ ಅದು ಹೇಗಿರ್ಬೇಕು ಅಲ್ವಾ. ಪಾಸಿಟಿವ್ ಡೆಲಿವರಿ, ಪಾಸಿಟಿವ್ ಔಟ್ಕಮ್, ಹೆಲ್ದಿ ಬೇಬಿ, ಇಂಟೆಲಿಜೆಂಟ್ ಬೇಬಿ, ಎಲ್ಲರೂ ಆ ಮಗುನ ಎತ್ಕೊಂಡು ಆ, ಖುಷಿಯಾಗಿ ನಿಮ್ಮ ಜೀವನ ನಡೀತಾ ಇದೆ. ಆಯ್ತಾ, ಸೊ ಅದು ಒಂದು. ಆಮೇಲೆ ಈ ಪ್ರೆಗ್ನೆನ್ಸಿ ಜರ್ನಿಲಿ ಪ್ರತಿ ಸರಿ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಒಳ್ಳೆ ರಿಸಲ್ಟ್ ಬರೋದು. ಮ್ಯಾಮ್ ನಾನು ನಾಳೆ ಸ್ಕ್ಯಾನಿಂಗಿಗೆ ಹೋಗ್ತಾ ಇದ್ದೀನಿ, ಬ್ಲೆಸ್ ಮಾಡಿ ಮೇಡಮ್ ಅಂತ ನಂಗೆ ಮೆಸೇಜ್ ಬರುತ್ತೆ ಅಲ್ವಾ. ಸೊ ಇಷ್ಟು ಜನದಲ್ಲಿ ಕೆಲವೊಬ್ರು ನನಗೆ ಮೇಡಮ್ ನಾಳೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ, ನನಗೋಸ್ಕರ ಪ್ರೇ ಮಾಡಿ ಮೇಡಮ್ ಅಲ್ವಾ. ಸೊ ಹಿಂಗೆ ನಂಗೆ ಮೆಸೇಜ್ ಬರ್ತಾ ಇರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನೀವೇನ್ ಮಾಡ್ಬೇಕು, ವಿಜುವಲೈಸ್ ಮಾಡ್ತಾ ಬನ್ನಿ. ಅವಾಗೆಲ್ಲ ನಾಳೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಥವಾ ಇನ್ನೇನು ಒಟ್ಟು ಏನೇ ಇರಬಹುದು, ಪ್ರತಿದಿನನೂ
ಇವತ್ತಿನ ದಿನ ಹೇಗಿರ್ಬೇಕು, ನಾಳೆಯ ದಿನ ಹೇಗಿರ್ಬೇಕು, ಒಂದು ವಾರ ನನಗೆ ಹೇಗಿರ್ಬೇಕು, ಒಂದು ತಿಂಗಳು ಬಿಟ್ಟು ನನಗೆ ಯಾವ ರೀತಿ ರಿಸಲ್ಟ್ ಬೇಕು, ಒಂದು ವರ್ಷ ಬಿಟ್ಟು ನನಗೆ ಯಾವ ರೀತಿ ರಿಸಲ್ಟ್ ಬೇಕು. ದಿಸ್ ಇಸ್ ದ ಗೋಲ್ ಸೆಟ್ಟಿಂಗ್ ಅಲ್ವಾ? ಅದನ್ನ ಪ್ರೆಗ್ನೆನ್ಸಿಲಿ ಖಂಡಿತ ನೀವು ಮಾಡ್ಬೇಕು, ವಿಜುವಲೈಸ್ ಮಾಡ್ತಾ ಬನ್ನಿ. ಆಯ್ತಾ? ಇವತ್ತು ನನ್ನ ಮಗು ಚೆನ್ನಾಗಿ ಬೆಳೀತಾ ಇದೆ, ಅದಕ್ಕೆಲ್ಲ ನ್ಯೂಟ್ರಿಷನ್ನು, ಆಕ್ಸಿಜನ್ನು, ಬ್ಲಡ್ ಸಪ್ಲೈ ಆಗಿರ್ಬೋದು, ಎಲ್ಲಾನು ಚೆನ್ನಾಗಿ ಸಿಗ್ತಾ ಇದೆ. ಆಯ್ತಾ? ಮಗುವಿನ ಗ್ರೋತ್ ಚೆನ್ನಾಗಾಗ್ತಿದೆ, ವೆಯ್ಟ್ ಚೆನ್ನಾಗಾಗ್ತಿದೆ, ಹೈಟ್ ಚೆನ್ನಾಗಾಗ್ತಿದೆ. ಆಯ್ತಾ? ಆರಾಮಾಗಿ ಖುಷಿಯಾಗಿ ಮಗು ಬೆಳೀತಾ ಇದೆ. ಆಯ್ತಾ? ಬೆಳೀತಾ ಬೆಳೀತಾ ಪ್ರತಿ ಸರಿನೂ ಡಾಕ್ಟರ್ ಹತ್ರ ಹೋದಾಗ ಅವರು ಖುಷಿಯಾಗಿ ರಿಪ್ಲೈ ಮಾಡ್ತಾರೆ, ಅದನ್ನು ನೀವು ಇದ್ ಮಾಡ್ತೀರಾ, ಸೆಲೆಬ್ರೇಟ್ ಮಾಡ್ತೀರಾ ಅಲ್ವಾ? ನಂಗೆ ಯಾರೋ ಒಬ್ರು ಹೇಳಿದ್ರು, 4 ಮಂತ್ಸ್ ಆದ್ಮೇಲೆ ಅವ್ರಿಗೆ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇತ್ತು. ಆಯ್ತಾ? ಸೊ ಈ ಬ್ಯಾಚಸ್ ಅಲ್ಲಿ ಇಲ್ಲ, ಅವರು ಇನ್ನ ಮುಂಚೆ ಇದ್ದವರು. ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾ ಇತ್ತು 4 ಮಂತ್ಸ್ ತನಕ. ನಂಗೆ ಅದೇ ಟೆನ್ಷನ್ ಇತ್ತು ಮೇಡಮ್. ಇವಾಗ ಎಲ್ಲ ಸ್ಟಾಪ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು, ಹೋಗ್ಬಿಟ್ಟು ನಾನು ಐಸ್ ಕ್ರೀಮ್ ತಿಂದು ಬಂದೆ, ಅಷ್ಟು ಖುಷಿ ಆಯ್ತು ಅಂತ ಹೇಳಿದ್ರು ಅಲ್ವಾ? ಸೊ ಈ ತರ ನಿಮ್ಗೆ ಏನಾದ್ರೂ ಒಂದು ಇದ್ರೆ, ಆಯ್ತಾ, ಅವ್ರಿಗೇನು ಐಸ್ ಕ್ರೀಮ್ ತಿಂದ್ರೆ ನಾನು ಖುಷಿ ಆಗಿದ್ದೀನಿ ಅನ್ನೋ ತರ. ನಿಮ್ಗೆ ಏನೋ ಒಂದ್ ಇರುತ್ತೆ, ಒಂದ್ ಚಾಕ್ಲೇಟ್, ಡೈರಿ ಮಿಲ್ಕೋ ಅಥವಾ ಬೇರೆ ಯಾವ್ದೋ, ಆಯ್ತಾ, ಖುಷಿ ಆದಾಗ ನಿಮಗೆ ಅದನ್ನ ನೀವು ಸೆಲೆಬ್ರೇಟ್ ಮಾಡುವಂತಹ ವೇ ಅದು ಅಲ್ವಾ? ಸೊ ಅವ್ರಿಗೇನು ಐಸ್ ಕ್ರೀಮ್ ತಿನ್ನೋದು ಸೆಲೆಬ್ರೇಷನ್ ಅನ್ನೋ ತರ ಅಲ್ವಾ? ನಿಮ್ಗೇನೋ ಒಂದು ಹೊರಗಡೆ ಊಟಕ್ಕೆ ಹೋಗೋದು ಸೆಲೆಬ್ರೇಷನ್ ಇರ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗೋದು ಸೆಲೆಬ್ರೇಷನ್ ಇರ್ಬೋದು ಅಲ್ವಾ? ನಿಮ್ಮ ನಿಮ್ಮ ಕೈಂಡ್ ಆಫ್ ಸೆಲೆಬ್ರೇಷನ್ಸ್ ಏನಿದೆ, ಆಯ್ತಾ, ಅದನ್ನ ಈ ಚಾಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಹೌ ಯು ಸೆಲೆಬ್ರೇಟ್. ಆಯ್ತಾ? ಸೊ ರಿಸಲ್ಟ್ಸ್ ಚೆನ್ನಾಗಿ ಬಂತು ಆ ಥರ ಏನಾದರೂ ಇದ್ದಾಗ ನಿಮ್ಗೆ ಹೇಗೆ ಅನ್ಸುತ್ತೆ, ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ವಾಟ್ ಯು ಈಟ್, ನಿಮಗೋಸ್ಕರ ನೀವೇನೋ ತಗೋತೀರಾ, ಶಾಪಿಂಗ್ ಹೋಗ್ತೀರಾ ಅಥವಾ ಬೇರೆ ಏನು? ವಾಟ್ ಈಸ್ ಯುವರ್ ಕೈಂಡ್ ಆಫ್ ಸೆಲೆಬ್ರೇಷನ್ ಮೆನ್ಷನ್ ಮಾಡಿ. ಓಕೆ, ಶಾಪಿಂಗ್ ಮಾಡ್ತೀನಿ ಅಂತ ಶ್ರುತಿ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಒಬ್ಬೊಬ್ರಿಗೆ ಒಂದೊಂದ್ ಥರ ಇರುತ್ತೆ. ಗ್ರಾಟಿಟ್ಯೂಡ್ ನೋಟ್ಸ್ ಬರೀತೀರಾ, ವೆರಿ ಗುಡ್. ಸೊ ಗಡ್ಬಡ್ ಐಸ್ ಕ್ರೀಮ್ ತಿನ್ಬೇಕು ಅನ್ಸ್ತೀರ. ಓಕೆ, ಗುಡ್. ಓಕೆ, ಸ್ಪೆಂಡಿಂಗ್ ಟೈಮ್ ವಿತ್ ಲವ್ಡ್ ಒನ್ಸ್, ವೆರಿ ಗುಡ್. ಸೊ ಈ ಥರ ಯಾರ ಹತ್ರನೋ ಶೇರ್ ಮಾಡಬೇಕು ಅನ್ಸುತ್ತೆ. ಫಸ್ಟ್ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡ್ತೀನಪ್ಪ ಈ ಒಳ್ಳೆ ಸುದ್ದಿನ ಅಲ್ವಾ, ಫಸ್ಟ್ ನಾನು ನನ್ನ ಫ್ರೆಂಡಿಗೆ ಹೇಳ್ಬಿಡ್ತೀನಪ್ಪ, ಅಥವಾ ಫಸ್ಟ್ ಹಸ್ಬೆಂಡಿಗೆ ಹೇಳ್ಬಿಡ್ತೀನಪ್ಪ. ಸೊ ದಿಸ್ ಇಸ್ ಯೋರ್ ಕೈಂಡ್ ಆಫ್ ಸೆಲೆಬ್ರೇಷನ್ ಅಲ್ವಾ? ಅಥವಾ ಮನೆಗೆ ಬಂದು ಫಸ್ಟ್ ನಾನು ಏನೋ ಒಂದು ಮಾಡ್ಕೊಂಡು ತಿನ್ಬೇಕು, ಆಯ್ತಾ? ಸೊ ಏನೋ ಒಂದು ನಿಮ್ಗೋಸ್ಕರ ನೀವು ಮಾಡ್ಕೊಂಡು ತಿಂತೀರಾ ಅಥವಾ ಕುಡಿತೀರಾ. ನನ್ನ ಕ್ಲೈಂಟ್ ಒಬ್ರು ಇದ್ರು, ಮೀನಾಕ್ಷಿ ಅಂತ ಹೇಳ್ಬಿಟ್ಟು, ಪ್ರತಿ ಮಂತ್ ಅವ್ರಿನ್ನೇನು ಅಂದ್ರೆ ಕನ್ಫರ್ಮೇಶನ್ ಆದಾಗಿಂದ ಪ್ರತಿ ಮಂತ್, ಇವತ್ತಿಗೆ ನನಗೆ 1 ಮಂತ್ ಆಯ್ತು, ಇವತ್ತಿಗೆ 2 ಮಂತ್ಸ್ ಆಯ್ತು, ಈ ತರ ಹೇಳ್ತೀವಲ್ವಾ, ಪ್ರತಿ ತಿಂಗಳು ಕಂಪ್ಲೀಟ್ ಆದ ತಕ್ಷಣ ಏನ್ ಮಾಡ್ತಾ ಇದ್ರು ಅವರು, ಕೇಕ್ ರೆಡಿ ಮಾಡ್ತಾ ಇದ್ರು. ಶಿ ಶಿ ವಾಸ್ ಲವಿಂಗ್ ಕೇಕ್ ಬೇಕಿಂಗ್. ಆಯ್ತಾ? ಕೇಕ್ ಬೇಕಿಂಗ್ ತುಂಬಾ ಇಷ್ಟ ಆಗ್ತಾ ಇತ್ತು. ಅದಕ್ಕೆ ಅವ್ರು ಏನ್ ಪ್ರತಿ ತಿಂಗಳು ಮಗುಗೋಸ್ಕರ ಕೇಕ್ ಮಾಡ್ತಾ ಇದ್ರು. ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದು, ಅವರೇ ಸೆಲೆಬ್ರೇಟ್ ಮಾಡ್ಕೊಂಡು ತಿಂತಾ ಇದ್ರು. ಮನೆಯಲ್ಲೇ ಮಾಡ್ತಾ ಇದ್ರು ಚಿಕ್ಕ ಕೇಕ್, ಅದಕ್ಕೆ ಬೇರೆ ಬೇರೆ ಡಿಸೈನ್ಸ್ ಮಾಡ್ತಾ ಇದ್ರು, ತಿಂತಾ ಇದ್ರು. ದಟ್ ಈಸ್ ದ ವೇ ಅವ್ರು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಓಕೆ, ಸೊ ಚಾಕ್ಲೇಟ್ ತಿನ್ನೋದು. ಸೊ ಈ ತರ ಅಲ್ವಾ? ಸೊ ಪರ್ಟಿಕ್ಯುಲರ್ಲಿ ನಿಮ್ದೇ ಒಂದು ಕೈಂಡ್ ಆಫ್ ಸೆಲೆಬ್ರೇಷನ್ಸ್ ಇದೆ ಅಲ್ವಾ? ನೀವು ಅದನ್ನ ವಿಜುವಲೈಸೇಷನ್ಗೂ ಕೂಡ ಇನ್ಕ್ಲೂಡ್ ಮಾಡಿ. ಆಯ್ತಾ? ಸೊ ನಾನು ಡಾಕ್ಟರ್ ಹತ್ರ ಹೋಗಿ ಬರ್ತಾ ಇದ್ದೀನಿ, ಡಾಕ್ಟರ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಿದ್ದಾರೆ, ಮಗು ಸೂಪರ್ ಆಗಿ ಬೆಳೀತಾ ಇದೆ ಅಂತ ಹೇಳಿದ್ದಾರೆ. ನಂಗೆ ತುಂಬಾ ಖುಷಿ ಆಯ್ತು, ಆರಾಮಾಗಿದ್ದೀನಿ, ನಂಗೆ ಏನು ಟೆನ್ಷನ್ ಇಲ್ಲ ಇವಾಗ. ದಿಸ್ ಟೈಮ್ ಫಾರ್ ಸೆಲೆಬ್ರೇಷನ್. ನಾನು ಇವಾಗ ಡೈರಿ ಮಿಲ್ಕ್ ಬಬ್ಲಿ ತಗೊಂಡು ತಿಂತೀನಿ. ಅಲ್ವಾ? ನಾನು ಇವಾಗ ಗಡ್ಬಡ್ ಐಸ್ ಕ್ರೀಮ್ ತಿಂತೀನಿ, ನಾನೀಗ ಗೋಬಿ ಮಂಚೂರಿಯನ್ ತಿಂತೀನಿ ಅಲ್ವಾ? ಸೊ ಈ ತರ ನೀವು ಅದನ್ನ ಕೂಡ ಇನ್ಕ್ಲೂಡ್ ಮಾಡಿ. ಓಕೆ, ಅವಾಗ ಏನಾಗುತ್ತೆ, ನಿಮ್ಮ ಟೇಸ್ಟ್ ಬಡ್ಸ್ ಇಂದ ಹಿಡಿದು 5 ಸೆನ್ಸ್ ಆರ್ಗನ್ಸ್ ಅಲ್ವಾ, ಇವಾಗ ಹೇಳ್ತಾ ಇದ್ರೇನೆ ಎಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಓಕೆ, ಒಬ್ಬೊಬ್ರು ಒಂದೊಂದು ಐಟಮ್ಸ್ ಹೇಳ್ತಾ ಇದ್ದಂಗೆನೆ ಆಹಾ ಹೌದಲ್ವಾ, ನಾವು ಈ ತರ ಸೆಲೆಬ್ರೇಟ್ ಮಾಡೋದು. ಸೊ ಹಿಂಗೆ, ಆಯ್ತಾ, ವೆನ್ ಯು ಇನ್ಕ್ಲೂಡ್ ಯೋರ್, ಈ ತರ ನೀವು ಯಾವಾಗ ಫೀಲ್ ಮಾಡಿ ಮಾಡ್ತೀರಲ್ವಾ, ಇವಾಗ ಮ್ಯಾನಿಫೆಸ್ಟೇಷನ್ಸ್ ನಿಜವಾಗ್ಲೂ ಆಗ್ತಾ ಹೋಗುತ್ತೆ. ಆಯ್ತಾ? ನಾವು ಸುಮ್ಮನೆ ಡೈಲಿ ಒಂದು ಅಫರ್ಮೇಶನ್ ಇಟ್ಕೊಂಡು ಒಂದ್ 10 ಸತಿ ಓದೋದು, ಒಂದ್ 10 ಸತಿ ಬರೆಯೋದು, ಅದರಲ್ಲಿ ಫೀಲಿಂಗ್ ಇಲ್ಲ, ಇಮೋಷನ್ ಇಲ್ಲ ಅಲ್ವಾ? ಈಗ
ಬರೀ ಡೈರಿ ಮಿಲ್ಕ್ ಅಂದ ತಕ್ಷಣ ಬಾಯಲ್ಲಿ ನೀರ್ ಬಂತು, ದಿಸ್ ಇಸ್ ದ ಫೀಲಿಂಗ್ ಅಲ್ವಾ? ಗೋಬಿ ಮಂಚೂರಿ ಅಂದ ತಕ್ಷಣ ಒಳಗಿಂದ ಆಹಾ ಹೊಟ್ಟೆಲ್ ಚಿಟ್ಟೆ ಬಿಟ್ಟಾಗ ಯಾವಾಗ ಹೋಗ್ತಿರ್ತೀರ. ಸೊ ಇದೇನು ಕ್ರೇವಿಂಗ್ಸ್ ಆಗಿರ್ಬೋದು, ಇದೆಲ್ಲ ದಿಸ್ ಇಸ್ ದ ಫೀಲಿಂಗ್ ಅಲ್ವಾ? ಫೀಲ್ ಗುಡ್ ಫ್ಯಾಕ್ಟರ್ ಅಲ್ವಾ? ಇದು ಅಟ್ಯಾಚ್ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಈಸಿ ಆಗುತ್ತೆ. ಆಯ್ತಾ? ಸೊ ಇದನ್ನ ಎಲ್ಲರೂ ಮಾಡ್ತಾ ಹೋಗಿ. ಪ್ರೆಗ್ನೆನ್ಸಿ ರಿಸಲ್ಟ್ ಇನ್ ಅಡ್ವಾನ್ಸ್ ಇವತ್ತಿಂದ ಪ್ರತಿದಿನ ವಿಜುವಲೈಸ್ ಮಾಡ್ತಾ ಬನ್ನಿ. ಇವತ್ತಿನ ದಿನ ಹೇಗಿರುತ್ತೆ, ನಾಳೆಯ ದಿನ ಹೇಗಿರುತ್ತೆ, ಒಂದು ವಾರ ನನಗೆ ಹೇಗಿರುತ್ತೆ. ಆಯ್ತಾ? ಒಂದು ವಾರದಲ್ಲಿ ನಾನು ಇಷ್ಟು ವೆಯ್ಟ್ ಗೇನ್ ಅಥವಾ ಒಂದು ತಿಂಗಳಲ್ಲಿ ನಾನು ಇಷ್ಟು ವೆಯ್ಟ್ ಗೇನ್ ಆಗಬೇಕು ಅಂತ ನೀವು ಅನ್ಕೊಂಡಿರ್ತೀರ ಅಲ್ವಾ? ಅಟ್ಲೀಸ್ಟ್ ಒಂದೊಂದು ತಿಂಗಳಿಗೆ 1 kg ಇನ್ಕ್ರೀಸ್ ಆಗಬೇಕು. ಇದು ಒಂದು ಐಡಿಯಲ್ ವೆಯ್ಟ್ ಗೇನ್ ಅಲ್ವಾ? ಸೊ ಇದನ್ನಾದ್ರೂ ಅನ್ಕೊಂಡಿರ್ತೀನಿ. ಪ್ರತಿ ತಿಂಗಳು ನಾನು ವೆಯ್ಟ್ ವೇಯಿಂಗ್ ಮಿಷಿನ್ ಮೇಲೆ ನಿಂತ್ಕೊಂಡಾಗ ಇವತ್ತಿನ ದಿನ ನೋಟ್ ಮಾಡ್ಕೊಳ್ಳಿ. ಆಯ್ತಾ? ಅಟ್ಲೀಸ್ಟ್ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಿರುತ್ತೆ, ನೋಡಿರ್ತೀರ. ಅವಾಗ ಓಕೆ, ಇವಾಗ 54 kg ಇದ್ದೀನಿ, 54 kg. ಓಕೆ, ನೆಕ್ಸ್ಟ್ ಮಂತ್ 55 kg ವಿಜುವಲೈಸ್ ಮಾಡ್ತೀರಾ. ಓಕೆ, ಸೊ ಆದ್ರೆ ನೆಕ್ಸ್ಟ್ ಮಂತ್ ಏನ್ ಮಾಡ್ತೀರಾ? 55 kg ಬಂತು, ಇಲ್ಲ ಒಂದ್ ಸ್ವಲ್ಪ ಹಿಂದೆ ಮುಂದೆ ಬಂತು, ಇಟ್ಸ್ ಓಕೆ. ಆಯ್ತಾ? ಸುಮ್ ತುಂಬಾ ತಲೆ ಕೆಡಿಸ್ಕೋಬೇಡಿ. ಒಂದ್ ಸ್ವಲ್ಪ ನಂಬರ್ಸ್ ಹೆಚ್ಚು ಕಮ್ಮಿ ಆದ್ರೂ ಇಟ್ಸ್ ಓಕೆ. ಬಟ್ ಮಗು ಹೆಲ್ದಿ ಆಗಿದೆ. ಆಯ್ತಾ? ಸೊ ಐಡಿಯಲ್ ವೆಯ್ಟ್ ಗೇನ್ ಆಗಿರ್ಬೋದು, ಅಥವಾ ಮಗು ಚೆನ್ನಾಗಿ ವೆಯ್ಟ್ ತೋರಿಸ್ತಾ ಇರೋದು, ಹಾರ್ಟ್ ಬಿಟ್ ತೋರಿಸ್ತಾ ಇರೋದು, ಮೂವ್ಮೆಂಟ್ ಮಾಡ್ತಾ ಇರೋದು, ಇದೆಲ್ಲಾನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಯ್ತಾ? ಆಮೇಲೆ ಡೆಲಿವರಿ ಪ್ರಾಸೆಸ್ಸು ಈಸಿ ಆಗ್ತಾ ಇದೆ ಎಲ್ಲ. ಅವಾಗ ದುಡ್ಡಿಂದ ಹಿಡ್ದು ಎಲ್ಲದೂ ಅರೇಂಜ್ ಆಗ್ತಾ ಇದೆ ಅಲ್ವಾ? ಒಂದು ವೆಹಿಕಲ್ ಇಂದ ಹಿಡ್ದು ಹಾಸ್ಪಿಟಲ್ ಸ್ಟಾಫ್ ಇಂದ ಹಿಡ್ದು ಎಲ್ಲದು ನಿಮ್ಮ ಫೇವರ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಯೂನಿವರ್ಸ್ ಇಸ್ ವರ್ಕಿಂಗ್ ಫಾರ್ ಯು ಅಂಡ್ ದ ಬೇಬಿ ಅಲ್ವಾ? ಆ ಒಂದು ಆಸ್ಪಿಷಿಯಸ್ ಡೇನಲ್ಲಿ, ಆಸ್ಪಿಷಿಯಸ್ ಟೈಮಲ್ಲಿ, ಆಯ್ತಾ, ಅದನ್ನ ಮಾತ್ರ ನೀವು ಸೆಟ್ ಮಾಡಬೇಡಿ. ಸುಮ್ಮನೆ ಹಂಗೆ ಅನ್ಕೊಳ್ಳಿ, ಒಂದು ಒಳ್ಳೆ ದಿನ ಒಳ್ಳೆ ಟೈಮಲ್ಲಿ ನನ್ನ ಮಗು ಬರ್ತಾ ಇದೆ. ಆಯ್ತಾ? ಅದನ್ನ ಮತ್ತೆ ಕ್ಯಾಲೆಂಡರ್ ನೋಡಿ ಒಳ್ಳೆ ದಿನ ಯಾವುದು, ನಕ್ಷತ್ರ ಯಾವುದು, ಅದೆಲ್ಲ ಹುಡ್ಕೊಂಡು ಕುತ್ಕೋಬೇಡಿ. ಒಳ್ಳೆ ದಿನ ಒಳ್ಳೆ ಟೈಮಿಂಗ್ ಅಲ್ಲಿ ನನ್ನ ಮಗು ಬರ್ತಾ ಇದೆ ಅಷ್ಟೇ. ಆಯ್ತಾ? ಸೊ ಮತ್ತೆ ನಾನು ಹೇಳ್ದಾಗೆ ಪಂಚಾಂಗ ನೋಡ್ತಾ ಕುತ್ಕೋಬೇಡಿ. ಆಯ್ತಾ? ಅವಾಗ ಅಯ್ಯೋ ಅವತ್ತಾಗ್ಬಿಟ್ರೆ ಏನಾಯ್ತು, ಅಯ್ಯೋ ಶನಿವಾರ ಬಂದ್ಬಿಟ್ರೆ ಏನು, ಅಯ್ಯೋ ಅಮಾವಾಸ್ಯೆ ದಿನ ಹೊಟ್ಬಿಟ್ರೆ ಏನು, ಇದೆಲ್ಲ ತೆಗ್ದಾಕಿ. ಆಯ್ತಾ? ಅಮಾವಾಸ್ಯೆ ದಿನ ಹುಟ್ಟಿ ಇದು ಒಳ್ಳೆ ನಕ್ಷತ್ರ ಅಲ್ಲ ಅಂತ ಹೇಳ್ದವ್ರು ಕೂಡ ಟಾಪ್ ಪೊಸಿಷನ್ ಅಲ್ಲಿರೋದು ನಾನೇ ನೋಡಿದ್ದೀನಿ. ಓಕೆ, ಸೊ ಅಲ್ಲಿಂದ ಒಂದು ವೈಬ್ರೇಷನ್ ಸಿಕ್ಕಿರುತ್ತೆ ಅವ್ರಿಗೆ, ಅದನ್ನ ಕ್ಯಾರಿ ಮಾಡೋ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾವು ತಂದೆ ತಾಯಿಗಳಾಗಿ ಆ ವೈಬ್ರೇಷನ್ಸ್ನೆಲ್ಲ ಕರೆಕ್ಟ್ ಮಾಡುವಂತಹ ಕೆಲಸಗಳನ್ನ ಮಾಡಿದ್ರೆ ಖಂಡಿತ ಅವ್ರು ಟಾಪ್ ಪೊಸಿಷನ್ಗೆ ಹೋಗ್ತಾರೆ. ಆಯ್ತಾ? ಸೊ ಆ ವೈಬ್ರೇಷನ್ ಸಿಗ್ಲಿ ಅನ್ನೋ ಕಾರಣಕ್ಕೆ ಮಾತ್ರ ಒಳ್ಳೆ ದಿನ ಒಳ್ಳೆ ಟೈಮಿಂಗ್ ಅಲ್ಲಿ ಬರ್ಲಿ ಮಗು ಅನ್ನೋ ಥರ ನಾವು ವಿಜುವಲೈಸ್ ಮಾಡೋಣ. ಓಕೆನಾ? ಸರಿ. ಸೊ ದಿಸ್ ಇಸ್ ದ ಪ್ರಿಯಾ ಫಾರ್ಮುಲಾ. ಎಲ್ಲರೂ ಎಲ್ಲ ಪೂರ್ತಿ ಜರ್ನಿನ ವಿಜುವಲೈಸ್ ಮಾಡ್ಕೋಬೇಕು. ಓಕೆ, ಎಸ್. ಓಕೆ, ನಾವಿವಾಗ ಮೆಡಿಟೇಷನ್ ಮಾಡೋಣ. ಓಕೆ, ಇವತ್ತು ಒಂದು ಸ್ಪೆಷಲ್ ಮೆಡಿಟೇಷನ್, ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್. ಓಕೆ, ಅದನ್ನ ಮಾಡಿಸ್ತೀನಿ. ಇದು ತುಂಬಾ ಒಳ್ಳೆ ವೈಬ್ರೇಷನ್. ಆಯ್ತಾ? ಥೀಟಾ ಸ್ಟೇಟ್ ಅಂತಂದ್ರೆ ಏನು ಅಂದ್ರೆ, ನಾವ್ ಇವಾಗ ಮಾತಾಡ್ತಾ ಇದೀವಲ್ಲ, ಇವಾಗ ಬೀಟಾ ವೇವ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ವರ್ಕ್ ಆನ್ ಯುವರ್ ಎನರ್ಜಿ, ವರ್ಕ್ ಆನ್ ಯುವರ್ ಫ್ರೀಕ್ವೆನ್ಸಿ ಅಲ್ವಾ? ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ನಮ್ಮ ಎನರ್ಜಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಮ್ಯಾನಿಫೆಸ್ಟೇಷನ್ಸ್ ನಾವೇನ್ ಅನ್ಕೊಂಡ್ರು ಆಗ್ತಾ ಹೋಗುತ್ತೆ. ಹೇಗೆ ನಾವು ವರ್ಕ್ ಮಾಡೋದು ಅಂತಂದ್ರೆ, ಇವಾಗ ಮಾತಾಡ್ತಾ ಇದೀವಲ್ವಾ, ಈ ಕಾನ್ಶಿಯಸ್ ಆಗಿರೋದು, ಇದು ಬೀಟಾ ಸ್ಟೇಟ್. ಒನ್ಸ್ ನೀವು ಕಣ್ಮುಚ್ಚಿ ಮೆಡಿಟೇಷನ್ ಕುತ್ಕೋತೀರಾ, ಅವಾಗ ನಿಮ್ಮ ಥಾಟ್ಸ್ ಎಲ್ಲ ಅಲೈನ್ ಆಗುತ್ತೆ. ಅದು ನಿಮ್ಮ ಆಲ್ಫಾ ಸ್ಟೇಟ್. ಆವಾಗ ಫೋಕಸ್ ಜಾಸ್ತಿ ಇರುತ್ತೆ. ಆಯ್ತಾ? ಸೊ ನೀವೇನು ನಾನು ಧ್ಯಾನ ಮಾಡಿಸ್ತಾ ಇರ್ತೀನಿ, ಪೂರ್ತಿ ಟ್ರಾನ್ಸ್ ಸ್ಟೇಟಿಗೆ ಹೋಗಿರ್ತೀರಾ, ಅದು ಡೀಪ್ ಆಲ್ಫಾ ಸ್ಟೇಟ್. ಆಯ್ತಾ? ಸೊ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ಇದು ಅಲ್ವಾ? ಟ್ರಾನ್ಸ್ ಸ್ಟೇಟ್ನ ಅಂದ್ರೆ ಪೂರ್ತಿ ನನ್ನ ಸುತ್ತ ಏನು ಇದೆ ಅನ್ನೋದು ಏನೂ ಇದಾಗ್ತಾ ಇರಲ್ಲ, ಎಫೆಕ್ಟ್ ಮಾಡ್ತಾ ಇರಲ್ಲ. ಬರೀ ನನ್ನ ವಾಯ್ಸ್ ಅಷ್ಟೇ ಕೇಳಿಸ್ತಿರುತ್ತೆ. ನಿಮ್ಮ ಕಾನ್ಶಿಯಸ್ನೆಸ್ ಅಲೈನ್ ಆಗಿರುತ್ತೆ. ನಾನು ಹೇಳ್ತಾ ಇರೋದನ್ನ ನೀವು ವಿಜುವಲೈಸ್ ಮಾಡ್ತಾ ಇರ್ತೀರ. ಇದನ್ನ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಇದು ಡೀಪ್ ಆಲ್ಫಾ ಸ್ಟೇಟ್. ಓಕೆ, ದೆನ್ ಪೂರ್ತಿ ಮಲ್ಕೊಂತೀರ, ನಿದ್ದೆ ಮಾಡ್ತೀರ. ಆಯ್ತಾ? ಇನ್ನೂ ಒಂದು, ನೀವು ಮಲ್ಕೊಳ್ಳೋಕ್ಕಿಂತ ಮುಂಚೆ ಇರೋದು ಕೂಡ ಆಲ್ಫಾ ಸ್ಟೇಟ್. ಆಯ್ತಾ? ಇವಾಗ ತಾನೇ ಕಣ್ಣು ಮುಚ್ಚಿದ್ದೀರಾ, ಇನ್ನ ನಿದ್ದೆ ಹತ್ತಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದೀರಾ, ಅದು ಆಲ್ಫಾ ಸ್ಟೇಟ್.
ಬಟ್ ಪೂರ್ತಿ ನಿದ್ದೆಗೆ ಜಾರಿದ್ದೀರಾ ಅಂದ್ರೆ ಅದು ಡೆಲ್ಟಾ. ಓಕೆ, ಡೆಲ್ಟಾ ಸ್ಟೇಟ್ ಅಂದ್ರೆ ಅವಾಗ ಪೂರ್ತಿ ಮಲ್ಕೊಂಡೇ ಬಿಟ್ಟಿದ್ದೀರಾ. ಒಂದು ಕನ್ಸಿರುತ್ತೆ, ಇಲ್ಲ ಡ್ರೀಮ್ಲೆಸ್ ಸ್ಟೇಟ್ ಇರುತ್ತೆ. ಆಯ್ತಾ? ಸೊ ಆ ಸ್ಟೇಟಿಗೇನು ಡೆಲ್ಟಾ ಡೆಲ್ಟಾ ವೇವ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ನಮ್ಮ ಬ್ರೈನ್ ಅಲ್ಲಿ. ಆಯ್ತಾ? ಸೊ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಆಗೋದು ಯಾವುದು? ಈ ಪ್ರಿಯ ಫಾರ್ಮುಲಾ ಇದು ಅದು ಎಲ್ಲ ಹೇಳಿದ್ದೀನಲ್ವಾ, ಅದರಲ್ಲಿ ಒಂದು ಮೆಂಟಲ್ ಮೂವಿ ಕ್ರಿಯೇಟ್ ಮಾಡಿದೀವಿ, ಅದನ್ನ ಪ್ಲೇ ಮಾಡಬೇಕು. ಯಾವಾಗ ಪ್ಲೇ ಮಾಡಿದ್ರೆ ಚೆನ್ನಾಗಿ ನಮ್ಮ ಮೈಂಡಿಗೆ ತಲುಪಿರುತ್ತೆ, ಮ್ಯಾನಿಫೆಸ್ಟೇಷನ್ಸ್ ಈಸಿ ಆಗುತ್ತೆ ಅಂದ್ರೆ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಮಾಡಿದಾಗ ಮ್ಯಾನಿಫೆಸ್ಟೇಷನ್ಸ್ ಫಾಸ್ಟ್ ಆಗುತ್ತೆ. ಆಯ್ತಾ? ಇದನ್ನ ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಮಾತ್ರ ಅಲ್ಲ, ಈವನ್ ದೇಶ ವಿದೇಶಗಳಲ್ಲಿ ಕೂಡ ಈ ಟೆಕ್ನಿಕ್ನ ಫಾಲೋ ಮಾಡ್ತಾ ಇದ್ದಾರೆ. ಆಯ್ತಾ? ಅಂದ್ರೆ ನಮ್ಗೆ ಏನಾದ್ರೂ ಬೇಕು, ಮೆಟೀರಿಯಲಿಸ್ಟಿಕ್ ಆರ್ ಇವು ಸಾಮಾಜಿಕವಾಗಿ ನಮ್ಗೆ ಏನಾದ್ರೂ ಬೇಕಾಗಿದ್ರೆ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಈ ತರ ಸಿಗ್ನಲ್ಸ್ನ ನಮ್ಮ ಬ್ರೈನಿಗೆ ಕಳಿಸ್ತೀವಿ. ಆಯ್ತಾ? ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ. ನಮ್ಮ ಬ್ರೈನಿನ ಈ ಸಿಗ್ನಲ್ ಯಾವಾಗ ಕರೆಕ್ಟ್ ಆಗುತ್ತೋ ನಮ್ಮ ಥಾಟ್ಸ್ ಏನ್ ಹೊರಗೋಗುತ್ತೋ ಅದೇ ರಿಯಲ್ ಲೈಫಲ್ಲಿ ಆಗ್ತಾ ಹೋಗುತ್ತೆ. ನಾವೇನ್ ಅನ್ಕೊಂತೀವೋ ಅದೇ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ಆಯ್ತಾ? ಸೊ ಇವಾಗ ಅದನ್ನ ಮಾಡೋಣ. ದೇರ್ ಇಸ್ ಸರ್ಟನ್ ಪ್ರೊಸೀಜರ್. ನೇರವಾಗಿ ಕುತ್ಕೊಳ್ಳಿ ಎಲ್ಲರೂ. ಒಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಆಗಬಹುದು. ನೇರವಾಗಿ ಕುತ್ಕೊಳ್ಳಿ. ಇವತ್ತು ಜಸ್ಟ್ ಇಂಟ್ರೊಡಕ್ಷನ್, ತುಂಬಾ ಜಾಸ್ತಿ ಹೋಗಲ್ಲ, ಬಟ್ ಸ್ವಲ್ಪ ಐಡಿಯಾ ಬರುತ್ತೆ ನಿಮಗೆ. ಆಯ್ತಾ? ಮೇ ಬಿ ನಿಮಗೆ ಇದು ಪೂರ್ತಿ ಎಕ್ಸ್ಪೀರಿಯನ್ಸ್ ಆಗದೆ ಇರಬಹುದು ಇವತ್ತು, ಬಟ್ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾನು ಮಾಡಿಸಿದಾಗ ಕಂಪ್ಲೀಟ್ಲಿ ನಿಮಗೆ ಗೊತ್ತಾಗುತ್ತೆ. ಆಯ್ತಾ? ಎಕ್ಸ್ಪೀರಿಯನ್ಸ್ ಮಾಡ್ತೀರ. ಸಿಟ್ ಇನ್ ಅ ಕಂಫರ್ಟಬಲ್ ಪೊಸಿಷನ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಕಣ್ಣುಗಳನ್ನು ಮುಚ್ಚಿದಾಗ ನಿಮ್ಮ 80% ಎನರ್ಜಿನ ನಿಮ್ಮ ಒಳಗಡೆನೆ ಸ್ಟೋರ್ ಮಾಡ್ತಾ ಇದ್ದೀರಾ. ಈಗ ಎರಡೂ ಕೈಗಳನ್ನು ಚಿನ್ಮುದ್ರೆಯನ್ನ ಹಾಕಿ ನಿಮ್ಮ ಹೆಬ್ಬೆರಳು ತೋರು ಬೆರಳನ್ನ ಟಚ್ ಮಾಡಿ ನಿಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಟಿರಿ. ನೀವು ಮಲ್ಕೊಂಡು ಮಾಡ್ತಾ ಇದ್ರೆ ಬರೀ ಚಿನ್ಮುದ್ರೆಯನ್ನ ಹಾಕಿ ಇಟ್ಕೊಳ್ಳಿ. ಆರಾಮಾಗಿ ಮಲ್ಕೊಳ್ಳಿ. ರಿಲ್ಯಾಕ್ಸ್. ಕೀಪ್ ಯೋರ್ ಬ್ಯಾಕ್ ಬೋನ್, ನೆಕ್ ಅಂಡ್ ಹೆಡ್ ಇನ್ ಅ ಸ್ಟ್ರೇಟ್ ಲೈನ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು, ಸಾಧ್ಯವಾದ್ರೆ ಮಾತ್ರ ನಿಮ್ಮ ಕುತ್ತಿಗೆ, ತಲೆ ಮತ್ತು ಬೆನ್ನೆಲುಬು ನೇರವಾಗಿರ್ಲಿ. ಯಾವಾಗ ನಿಮ್ಮ ಬೆನ್ನೆಲುಬನ್ನ ನೇರವಾಗಿಸ್ತಿರೋ ಆವಾಗ ಶಕ್ತಿಯ ಪ್ರವಾಹ ಈಸಿಯಾಗಿ ಆಗುತ್ತೆ. ಮಧ್ಯದಲ್ಲಿರುವಂತಹ ಸುಷುಮ್ನ ನಾಡಿಯಲ್ಲಿ ಶಕ್ತಿಯ ಪ್ರವಾಹ ತುಂಬಾ ಈಸಿಯಾಗಿ ಆಗೋದ್ರಿಂದ ಇಡನಾಡಿ, ಪಿಂಗಳ ನಾಡಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದನ್ನು ಕೂಡ ನಾವು ಮಾಡ್ತೀವಿ. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ನೆತ್ತಿಯ ಭಾಗ, ಹಣೆಯ ಭಾಗ, ಕಣ್ಣು, ಮೂಗು, ಬಾಯಿ, ಕಿವಿಗಳು, ಕುತ್ತಿಗೆ, ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿ. ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ. ಎರಡು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ದ ಟೋಟಲ್ ಬಾಡಿ. ನಂತರ 5 ಬಾರಿ ಬ್ರೀದ್ ಇನ್ ಮತ್ತು ಬ್ರೀದ್ ಔಟ್. ನಿಧಾನವಾಗಿ, ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. 1, 2, 3. ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. 1, 2, 3, 4, 5. ಮತ್ತೊಮ್ಮೆ ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್, ಬ್ರೀದ್ ಔಟ್. ಬ್ರೀದ್ ಇನ್,
Breathe out. Breathe in. Breathe out. Relax. ಈಗ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡೋಣ. ನಮ್ಮ ಇಡನಾಡಿ ಮತ್ತು ಪಿಂಗಳ ನಾಡಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಮಧ್ಯದಲ್ಲಿರುವಂತಹ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಈ ಸುಷುಮ್ನ ನಾಡಿಗೆ ನಮ್ಮ ಎಲ್ಲ ಕುಂಡಲಿನಿ ಎನರ್ಜಿ ಅಂದ್ರೆ ನಮ್ಮ ಎಲ್ಲ ಚಕ್ರಗಳ ಶಕ್ತಿಯು ಕೂಡ ಸೇರ್ಕೊಂಡಿರುತ್ತೆ. ಈಗ ನಿಮ್ಮ ಬಲಗೈಯಲ್ಲಿ ಮುದ್ರೆಯನ್ನು ಹಾಕಿ ಟೇಕ್ ಅ ಡೀಪ್ ಬ್ರೀತ್ ಇನ್. ದೀರ್ಘವಾಗಿ ಉಸಿರನ್ನ ಒಳಗೆ ಎಳ್ಕೊಂಡು ನಿಮ್ಮ ಬಲ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ. ತೋರ್ಬೆರಳು ಮತ್ತು ಮಧ್ಯ ಬೆರಳು ಮರ್ಚಿರ್ಲಿ. ಉಂಗುರ ಬೆರಳಿನಲ್ಲಿ ನಿಮ್ಮ ಎಡಗಡೆ ಮೂಗಿನ ಹೊಳ್ಳೆಯನ್ನ ಮುಚ್ಚಿ ಬಲಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಆಚೆ ಹಾಕಿ. ಮತ್ತೆ ಬಲಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ತಗೊಂಡು ಅದನ್ನ ಮುಚ್ಚಿ ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಆಚೆ ಹಾಕಿ. ಮತ್ತೆ ಎಡಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಒಳಗ್ ತಗೊಳ್ಳಿ. ಅದನ್ನ ಮುಚ್ಚಿ ಬಲಗಡೆ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಆಚೆ ಹಾಕಿ. ಮತ್ತೊಮ್ಮೆ ಬ್ರೀತ್ ಇನ್ ಥ್ರೂ ಯೋರ್ ರೈಟ್ ನಾಸ್ಟ್ರಿಲ್. Close your right nostril with thumb. Open your left nostril, breathe out. Breathe in through left nostril. Close your left nostril with your ring finger. Open your right nostril, breathe out. ಮತ್ತೊಮ್ಮೆ breathe in through your right nostril. Breathe out through your left nostril. Breathe in through your left nostril. Breathe out through your right nostril. Breathe in through your right nostril. Breathe out through your left nostril. Release. ಈಗ ನಾವು ಮಾಡಿದಂತಹ ಅನುಲೋಮ ವಿಲೋಮ ಪ್ರಾಣಾಯಾಮದಿಂದ ಇಡನಾಡಿ ಹಾಗೂ ಪಿಂಗಳ ನಾಡಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಮಧ್ಯದಲ್ಲಿರುವಂತಹ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿದೆ. ನಿಮ್ಮ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗುವಂತಹ ಸಮಯ. ಈಗ ನಿಮ್ಮ ಎದೆಯ ಮೇಲೆ ನಿಮ್ಮ ಬಲಗೈಯನ್ನ ಇಟ್ಟು ಹೇಳಿ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಆಲ್ ಈಸ್ ವೆಲ್. ಸೊ ನಿಮ್ಮ ಹೃದಯಕ್ಕೆ ನೀವು ಒಳ್ಳೆಯ ವಿಷಯಗಳನ್ನು ತಲುಪಿಸೋಕೆ ಸಿದ್ಧವಾಗಿದ್ದೀರಾ. ಫೀಲ್ ಆಲ್ ಇಸ್ ವೆಲ್. ಇದನ್ನ ಫೀಲ್ ಮಾಡಬೇಕು, ಅನುಭವ ಮಾಡಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಆಲ್ ಇಸ್ ವೆಲ್. ಈಗ ನಿಮ್ಮ ಬಲಗೈಯನ್ನ ಮತ್ತೆ ನಿಮ್ಮ ತೊಡೆಯ ಮೇಲೆ ಇಟ್ಟು ಎರಡೂ ಕೈಗಳು ನಿಮ್ಮ ತೊಡೆಯ ಮೇಲೆ ಇರಲಿ. ಅಬ್ಸರ್ವ್ ಯುವರ್ ಥಾಟ್ಸ್ ಆಸ್ ಅ ವಿಟ್ನೆಸ್. ನೀವು ನಿಮ್ಮ ಯೋಚನೆಗಳನ್ನು, ಆಲೋಚನೆಗಳನ್ನು ಸಾಕ್ಷಿಯಾಗಿ ಗಮನಿಸಿ. ನಿಮ್ಮ ಆಲೋಚನೆಗಳು ಹೇಗಿದೆ ಅನ್ನೋದನ್ನ ಸಾಕ್ಷಿಯಾಗಿ ಗಮನಿಸ್ತಾ ಬನ್ನಿ. ನಿಮ್ಮ ದೇಹ ಬೇರೆ, ನಿಮ್ಮ ಮನಸ್ಸು ಬೇರೆ, ನಿಮ್ಮ ಆತ್ಮ ಬೇರೆ. ಈ ದೇಹಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ, ಹಾಗೂ ನಿಮ್ಮ ಮನಸ್ಸಿಗೂ
ಈ ದೇಹಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿ ನೀವು ಹೊರಗಿನ ವ್ಯಕ್ತಿಯಾಗಿ ನಿಂತ್ಕೊಂಡು ಹಾಗೆ ಸುಮ್ಮನೆ ಬಂದು ಹೋಗ್ತಾ ಇರುವಂತಹ ನಿಮ್ಮ ಆಲೋಚನೆಗಳನ್ನು ವಿಟ್ನೆಸ್ ಮಾಡಿ. ಯಾವುದೇ ರೀತಿ ಜಡ್ಜ್ಮೆಂಟ್ ಬೇಡ. ಅಯ್ಯೋ ನನಗೆ ಇಷ್ಟೊಂದು ಕೆಟ್ಟ ಯೋಚನೆಗಳು ಬರುತ್ತಾ ಅಥವಾ ಒಳ್ಳೆಯ ಯೋಚನೆಗಳು ಬರುತ್ತಾ, ಯಾವುದೇ ರೀತಿ ಯೋಚನೆಗಳನ್ನು ಜಡ್ಜ್ ಮಾಡಬೇಡಿ. ಹಾಗೆ ವಿಟ್ನೆಸ್ ಮಾಡಿ 1 ನಿಮಿಷ ಸಮಯ ಕೊಡ್ತೇನೆ. ನಿಮ್ಮ ಆಲೋಚನೆಗಳು, ಯಾವ ರೀತಿಯ ಆಲೋಚನೆಗಳು ನಿಮಗೆ ಈ ಕ್ಷಣದಲ್ಲಿ ಬರ್ತಾ ಇದೆ, ಕೆಲಸದ ಬಗ್ಗೆನೋ, ಮನೆಯ ಬಗ್ಗೆನೋ, ಕ್ಲಾಸ್ ಆದ್ಮೇಲೆ ಮಾಡಬೇಕಾಗಿರೋ ವಿಷಯದ ಬಗ್ಗೆನೋ, ಏನೋ ಒಂದು ಹಾಗೆ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಹೋಗಿ. ನಿಮ್ಮ ಮನಸ್ಸಿಗೂ ಇದಕ್ಕೂ ಸಂಬಂಧ ಇಲ್ಲ. ರಿಲ್ಯಾಕ್ಸ್, ರಿಲ್ಯಾಕ್ಸ್. Just observe your thoughts and let go. Detach yourself from the thoughts. ಈ ಆಲೋಚನೆಗಳು ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮೊನ್ನೆ ನೀವು ಅದನ್ನ ನೋಡ್ತಾ ಇರಿ. ಈಗ ಈ ಆಲೋಚನೆಗಳ ಮಧ್ಯೆ ಇರುವಂತಹ ಗ್ಯಾಪ್, ಅದನ್ನ ನೀವು ನೋಡ್ತಾ ಬನ್ನಿ. ಒಂದು ಆಲೋಚನೆಗೂ ಇನ್ನೊಂದು ಆಲೋಚನೆಗೂ ಮಧ್ಯದಲ್ಲಿರುವಂತಹ ಗ್ಯಾಪ್. 1 ನಿಮಿಷದಲ್ಲಿ ಎಷ್ಟು ಆಲೋಚನೆಗಳು ಬರ್ತಾ ಇದೆ? ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಅಥವಾ ನಿಧಾನ ಇದೆಯಾ? ತುಂಬಾ ವೇಗವಾಗಿ ಆಲೋಚನೆಗಳು ಬರ್ತಾ ಇದೆಯಾ, ತುಂಬಾ ನಿಧಾನವಾಗಿ ಆಲೋಚನೆಗಳು ಬರ್ತಾ ಇದೆಯಾ? ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಒಂದು ಆಲೋಚನೆ ಮತ್ತು ಇನ್ನೊಂದು ಆಲೋಚನೆಯ ನಡುವೆ ಇರುವಂತಹ ಗ್ಯಾಪ್, ಇದನ್ನ ರೆಕಗ್ನೈಸ್ ಮಾಡಿ. 1 ಸೆಕೆಂಡ್ ಅಥವಾ ಮಿಲಿ ಸೆಕೆಂಡ್ ಎಷ್ಟು ಗ್ಯಾಪ್ ಇದೆ ನಿಮ್ಮ ಆಲೋಚನೆಗಳ ನಡುವೆ, ಇದನ್ನ ಹಾಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನೀವು ನಿಮ್ಮ ಮನಸ್ಸಿಗೆ ನಿಮಗೆ ಬೇಕಾದ ಚಿತ್ರಣಗಳನ್ನು ತೋರಿಸ್ತಾ ಬನ್ನಿ. Play that mental movie you want to be manifested. ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ನೀವು ವಿಜುವಲೈಸ್ ಮಾಡಿದಂತಹ ಈ ಒಂದು ಮೆಂಟಲ್ ಮೂವಿನ ಪ್ಲೇ ಮಾಡ್ತಾ ಬನ್ನಿ. ಮೊದಲನೇದಾಗಿ, ಇವತ್ತಿನ ದಿನ ನೀವು ಯಾವ ರೀತಿ ಆರೋಗ್ಯವಂತವಾಗಿ, ಖುಷಿಯಾಗಿ, ಆಕ್ಟಿವ್ ಆಗಿದ್ದೀರಾ ಅನ್ನೋದನ್ನ ವಿಜುವಲೈಸ್ ಮಾಡಿ. ಮಗುವಿಗೋಸ್ಕರ ನೀವು ಏನೋ ಒಂದು ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಜೀವನದ ವ್ಯಾಲ್ಯೂನ ಮಗುವಿಗೆ ಇವತ್ತು ಕಲಿಸ್ಕೊಡ್ತಾ ಇದ್ದೀರಾ, ಅದನ್ನೆಲ್ಲ ಹಾಗೆ ವಿಜುವಲೈಸ್ ಮಾಡಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಡೈಲಿ ರುಟೀನ್ ನ ಫಾಲೋ ಮಾಡ್ತಾ ಇದ್ದೀರಾ. ಬೆಳಗ್ಗೆ ಬಲಗಡೆ ಮಗ್ಲಲ್ಲಿ ಹೇಳೋದ್ರಿಂದ, ಕರಗ್ರೆ ವಸತೆ ಲಕ್ಷ್ಮಿ ಮಂತ್ರವನ್ನ ಹೇಳೋದ್ರಿಂದ ನಿಮ್ಮ ದಿನನಿತ್ಯದ ಜೀವನ ಯಾವ ರೀತಿ ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗುತ್ತೆ ಅದನ್ನ ವಿಜುವಲೈಸ್ ಮಾಡ್ತಾ, ನಿಮ್ಮ ಮಗುವಿನ ಜೊತೆ ಇಡೀ ದಿನದ ಎಲ್ಲ ಕೆಲಸಗಳನ್ನ ಸಾಮರಸ್ಯದಿಂದ ಮಾಡ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಕೆಲಸಗಳನ್ನಾಗಿರಬಹುದು ಅಥವಾ ಮನೆ ಕೆಲಸಗಳನ್ನಾಗಿರಬಹುದು, ಅಥವಾ ನೀವು ವರ್ಕ್ ಮಾಡ್ತಾ ಇದ್ರೆ ಆಫೀಸ್ ಕೆಲಸಗಳಲ್ಲೂ ಕೂಡ
ನಿಮ್ಮ ಮಗು ನಿಮಗೆ ಸಾಥ್ ಕೊಡ್ತಾ ಇದೆ, ಸಹಕರಿಸ್ತಾ ಇದೆ, ಮಗುವಿನ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇಂಟರ್ನಲಿ ಅವ್ರ ಓರಲಿ ನಿಮ್ಮ ಮಗು ಜೊತೆ ನೀವು ಯಾವಾಗಲೂ ಕನೆಕ್ಟೆಡ್ ಆಗಿದ್ದು ಪ್ರತಿ ಕ್ಷಣದ ಆನಂದವನ್ನ, ಅನುಭವವನ್ನ, ಪಾಠಗಳನ್ನ ನಿಮ್ಮ ಮಗುವಿನ ಜೊತೆ ಶೇರ್ ಮಾಡ್ತಾ ನೀವು ಇಡೀ ದಿನ ಆರಾಮವಾಗಿ ಖುಷಿಯಾಗಿ ನಿಮ್ಗೆ ಊಟ ಸೇರ್ತಾ ಇರೋದ್ರಿಂದ ಹಿಡಿದು ಊಟವನ್ನ ಕೃತಜ್ಞತೆಗಳನ್ನ ಮಾಡ್ತಾ ಇದ್ದೀರಾ. ಆ ಊಟಕ್ಕೆ ಶ್ರಮಿಸಿದಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಾ. ಪ್ರತಿಯೊಂದು ಹೆಜ್ಜೆಯನ್ನ ಇಡುವಾಗ್ಲೂ ಕೂಡ ನೀವು ವಾಕ್ ಮಾಡುವಾಗ ಆಗಿರಬಹುದು ಅಥವಾ ಯಾವಾಗಾದ್ರೂ ಮನೆ ಒಳಗಡೆ ಅಥವಾ ಹೊರಗಡೆ ನಡೀತಾ ಇರೋದಾಗಿರ್ಬೋದು ಕೆಲಸದಲ್ಲಿ, ಆಗ ಕೂಡ ಪ್ರತಿ ಹೆಜ್ಜೆಯಲ್ಲೂ ಕೂಡ ಜಾಗೃತವಾಗಿ ನೀವಿದ್ದೀರಾ. ನಿಮ್ಮ ಸುತ್ತಲಿನ ನೇಚರ್ನ ನೀವು ಅನುಭವಿಸ್ತಾ ಇದ್ದೀರಾ. ಅದರಲ್ಲಿರುವಂತಹ ನ್ಯಾಚುರಲ್ ಸೌಂಡ್ಸ್ ನಿಮಗೆ ಕೇಳಿಸ್ತಾ ಇದೆ. ಪ್ರಕೃತಿಯ ಜೊತೆಗೆ ನೀವು ಮಗುವಾಗಿ ಬೆರಿತಾ ಇದ್ದೀರಾ. ನಿಮ್ಮ ಮಗುವಿಗೂ ಕೂಡ ಪ್ರಕೃತಿಯ ಮಡಿಲಲ್ಲಿ ಸಿಗುವಂತಹ ಆನಂದವನ್ನು ತಲುಪಿಸ್ತಾ ಇದ್ದೀರಾ. ಅಲ್ಲಿರುವಂತಹ ಪ್ರಾಣಿ, ಪಕ್ಷಿ, ಕೀಟಗಳನ್ನು ಕೂಡ ಆ ಎಲ್ಲದರ ಚಲನ ವಲನ ಹಾಗೂ ಬಣ್ಣಗಳನ್ನ ನೀವು ನೋಡ್ತಾ ಇದ್ದೀರಾ. ಅಲ್ಲಿರುವಂತಹ ಹೂವಿನ ಅಥವಾ ಮೊಗ್ಗಿನ ಸುವಾಸನೆ ಆಗಿರಬಹುದು, ಪ್ರತಿಯೊಂದು ಹೂವಿಗೂ ಹಣ್ಣಿಗೂ ಇರುವಂತಹ ವಾಸನೆಗಳಾಗಿರಬಹುದು, ಎಲ್ಲದನ್ನ ನೀವು ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದರಿಂದ ನಿಮ್ಮ ಮಗುವಿನ ಪಂಚೇಂದ್ರಿಯಗಳು ಡೆವಲಪ್ ಆಗ್ತಾ ಇದೆ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಸರಿಯಾಗಿ ರಚನೆ ಆಗ್ತಾ ಇದೆ. ನಿಮ್ಮ ಮಗು ನೀವು ಮಾಡಿದ ಕೆಲಸಗಳಿಂದ ಹಿಡಿದು, ನೀವು ನೋಡಿದ ಎಲ್ಲ ದೃಶ್ಯಗಳಿಂದ ಹಿಡಿದು, ನೀವು ಕೇಳಿಸಿಕೊಂಡಂತಹ ಎಲ್ಲ ವಿಷಯಗಳನ್ನು ಕೂಡ ತನ್ನೊಳಗೆ ಸೇರಿಸಿಕೊಳ್ತಾ ಇದೆ, ಕಲಿತಾ ಇದೆ ನಿಮ್ಮಿಂದ. ನೀವು ಮಾತನಾಡಿದ ಪ್ರತಿಯೊಂದು ವಿಷಯವನ್ನು ಕೂಡ ಕಲಿತಾ ಇದೆ. ನೀವು ಮುಟ್ಟಿದ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಿಮ್ಮ ಒಂದು ಅಂಶಗಳನ್ನ ಕಲಿತಾ ಹೋಗ್ತಾ ಇದೆ. Through your 5 senses, you are helping your baby to develop its brain. ನಿಮ್ಮ 5 ಇಂದ್ರಿಯಗಳಿಂದ ನೀವು ರಿಸೀವ್ ಮಾಡ್ತಾ ಇರುವಂತಹ ಇನ್ಫಾರ್ಮೇಶನ್ ನಿಮ್ಮ ಮಗುವಿಗೂ ಕೂಡ ನಿಮ್ಮ ದೇಹ ತಲುಪಿಸ್ತಾ ಇದೆ. ಯು ಆರ್ ಡೂಯಿಂಗ್ ಎವ್ರಿಥಿಂಗ್ ಕಾನ್ಶಿಯಸ್ಲಿ. ನಿಮ್ಮ ಮಗುವಿಗೋಸ್ಕರ ಪ್ರತಿಯೊಂದನ್ನು ನೀವು ಜಾಗೃತವಾಗಿ ಮಾಡ್ತಾ ಹೋಗ್ತಾ ಇದ್ದೀರಾ, ಖುಷಿಯಾಗಿ ಮಾಡ್ತಾ ಹೋಗ್ತಾ ಇದ್ದೀರಾ. ನಿತ್ಯದ ಕೆಲಸಗಳಿಂದ ಹಿಡಿದು ನೀವು ಪ್ರತಿಯೊಬ್ಬರನ್ನ ಭೇಟಿ ಮಾಡಿ ಮಾತಾಡಿಸೋದ್ರಿಂದ ಹಿಡಿದು ಎಲ್ಲದೂ ಕೂಡ ಸುಗಮವಾಗಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಎಲ್ಲದನ್ನು ಕೂಡ ನೀವು ಖುಷಿಯಾಗಿ ಸ್ವೀಕರಿಸ್ತಾ ಇದ್ದೀರಾ. ಅದೇ ರೀತಿ ಸಂಜೆ ದೀಪ ಹಚ್ಚೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಕೂಡ ಪ್ರತಿಯೊಂದನ್ನು ಜಾಗೃತವಾಗಿ ಮಗುವಿಗೋಸ್ಕರ ಪ್ರೀತಿಯಿಂದ ಮಾಡ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಊಟ ಕೂಡ ನಿಮ್ಮ ಮಗುವಿಗಾಗಿ ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಮ ಕೈಗಳನ್ನ ಉಪಯೋಗಿಸಿ ಊಟವನ್ನ ಮಾಡ್ತಾ ಇದ್ದೀರಾ. ಯಾವುದೇ ರೀತಿ ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಏನನ್ನು ನೋಡದೆ ಕಾನ್ಶಿಯಸ್ ಆಗಿ ನೀವು ತಿನ್ನುವ ಅನ್ನವನ್ನ ಅಥವಾ ನೀವು ತಿಂತಾ ಇರುವಂತಹ ಪ್ರತಿ ಪದಾರ್ಥವನ್ನ ಕೈಯಲ್ಲಿ ಮುಟ್ಟಿ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ನೀವು ಅದನ್ನ ಬಾಯಲ್ಲಿ ಇಟ್ಕೋತಾ ಇದ್ದೀರಾ. ನಿಮ್ಮ ಬಾಯಲ್ಲಿ ಬರ್ತಾ ಇರುವಂತಹ ನೀರು, ಸಲೈವ, ಅದು ಮಿಕ್ಸ್ ಆಗೋದ್ರಿಂದ ಹಿಡಿದು ನೀವು ಪ್ರತಿ ಬಾರಿ ಈ ಫುಡ್ಡನ್ನ, ಈ ಆಹಾರವನ್ನ ಅಗಿತಾ ಇರುವಾಗ ಅದರಲ್ಲಿ ಬರುವಂತಹ ಸೌಂಡ್ನ ಕೂಡ ನೀವು ಕೇಳಿಸ್ಕೊಳ್ತಾ ಅಷ್ಟು ಜಾಗೃತವಾಗಿ ನೀವು ತಿನ್ನುವ ಪ್ರತಿ ಅನ್ನದ ಅಗಳು ಅಥವಾ ಆ ಪದಾರ್ಥದ ಪ್ರತಿಯೊಂದು ಟೇಸ್ಟ್, ರುಚಿಯನ್ನ ಕೂಡ ನಿಮ್ಮ ನಾಲಿಗೆ ಯಾವ ರುಚಿಯನ್ನ ಯಾವ ಭಾಗದಲ್ಲಿ ಫೀಲ್ ಮಾಡ್ತಾ ಇದೆ ಅನ್ನೋದನ್ನ ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ನೀವು ತಿಂತಾ ಇದ್ದೀರಾ. ತಿನ್ನುವಾಗ ನೀವು ತಿನ್ನುವಂತಹ ಅಗಿಯುವಂತಹ ಸೌಂಡ್ ಕೂಡ ನಿಮಗೆ ಕೇಳಿಸ್ತಾ ಇದೆ. ಆ ಊಟವನ್ನ ಪ್ರತಿ ಬಾರಿ ನೀವು ಹತ್ರ ತಗೊಂಡ್ ಬಂದಾಗ, ಬಾಯಿ ಹತ್ರ ತಗೊಂಡ್ ಬಂದಾಗ
ನಿಮ್ಮ ಮೂಗಿಗೆ ಆ ಥರ ಸ್ಮೆಲ್ ಫೀಲ್ ಆಗುತ್ತೆ. ಅದನ್ನು ಕೂಡ ನೀವು ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡ್ತೀರಾ. ಅದರಲ್ಲಿರುವಂತಹ ಪದಾರ್ಥದಲ್ಲಿರುವಂತಹ ಪರಿಮಳವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ದಟ್ ಓಡರ್ ಆಫ್ ಫುಡ್ ಇಸ್ ರೀಚಿಂಗ್ ಯು, ಯೋರ್ ಬ್ರೈನ್ ಅಂಡ್ ಯೋರ್ ಬೇಬೀಸ್ ಬ್ರೈನ್. ನೀವು ಪ್ರತಿ ಬಾರಿ ತಿನ್ನುವಾಗಲೂ ಆ ತುತ್ತಿನಲ್ಲಿರುವಂತಹ ಪೌಷ್ಟಿಕಾಂಶಗಳನ್ನು ನೀವು ಕಣ್ ತುಂಬಿಕೊಳ್ತಾ ಇದ್ದೀರಾ, ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇದ್ದೀರಾ. ಪ್ರತಿ ಬಾರಿ ತಿನ್ನುವಾಗ ಈ ಒಂದು ಅನ್ನದ ಅಗಳು ನನ್ನ ದೇಹವನ್ನ, ನನ್ನ ಮಗುವಿನ ದೇಹವನ್ನ ಸರಿಯಾಗಿ ಕಾಪಾಡುತ್ತೆ. ನನ್ನ ಮಗುವಿನ ದೇಹದ ಬೆಳವಣಿಗೆಗೆ ಇದು ಪೂರಕವಾಗಿದೆ ಅನ್ನೋದನ್ನ ಫೀಲ್ ಮಾಡ್ತಾ, ಅಲ್ಲಿರುವಂತಹ ತರಕಾರಿ ಆಗಿರಬಹುದು, ಹಣ್ಣಾಗಿರಬಹುದು, ಅದೆಲ್ಲದನ್ನು ಕೂಡ ಕಣ್ಣಿನಿಂದ ನೋಡ್ತಾ, ಅದರ ಕಲರ್ಗಳನ್ನ ಕೂಡ ನೋಡ್ತಾ ನೀವು ಸೇವನೆ ಮಾಡ್ತಾ ಇದ್ದೀರಾ. ನೀವು ಸೇವಿಸಿದ ಆಹಾರ ನಿಮ್ಮ ಗಂಟಲಿನಲ್ಲಿ ಹೇಗೆ ಫೀಲ್ ಆಗ್ತಾ ಇದೆ, ತಣ್ಣಗಿದೆಯಾ, ಬೆಚ್ಚಗಿದೆಯಾ, ಎಲ್ಲದನ್ನು ಕೂಡ ನೀವು ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ನೀವು ನುಂಗ್ತಾ ಇದ್ದೀರಾ. ನುಂಗುವಾಗಲೂ ಕೂಡ ನಿಮ್ಮ ದೇಹದ ಯಾವ ಭಾಗಕ್ಕೆ ಅದು ನಿಧಾನವಾಗಿ ಪ್ರವೇಶ ಮಾಡ್ತಾ ಇದೆ, ಹೇಗೆ ಅದು ಹೊಟ್ಟೆಯನ್ನ ತಲುಪ್ತಾ ಇದೆ, ಅದನ್ನ ಕೂಡ ನಿಧಾನವಾಗಿ ಅಬ್ಸರ್ವ್ ಮಾಡ್ತಾ ನೀವು ತಿಂತಾ ಇದ್ದೀರಾ. ನಿಮ್ಮ ಹೊಟ್ಟೆಯಲ್ಲಿ ಅದು ಯಾವ ರೀತಿ ಫೀಲ್ ಆಗ್ತಾ ಇದೆ, ಹೊಟ್ಟೆ ಉರಿ ಅನ್ನಿಸ್ತಾ ಇದೆಯಾ ಅಥವಾ ಖುಷಿಯಾಗಿ ಅನ್ನಿಸ್ತಾ ಇದೆಯಾ, ಹೊಟ್ಟೆಯಲ್ಲಿ ತಣ್ಣಗೆ ಅನ್ನಿಸ್ತಾ ಇದೆಯಾ ಅಥವಾ ಬೆಚ್ಚಗಿನ ಭಾವ ಇದೆಯಾ, ಇದೆಲ್ಲದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ತಿಂತಾ ಹೋಗ್ತಿದ್ದೀರಾ. ಅದೇ ರೀತಿ ಪ್ರತಿಯೊಂದರಲ್ಲೂ ನಿಮಗೆ ಕಾನ್ಶಿಯಸ್ನೆಸ್, ಎಲ್ಲದರಲ್ಲೂ ಕಾನ್ಶಿಯಸ್ ಆಗಿ ನೀವು ಎಫರ್ಟ್ ಹಾಕ್ತಾ ಪ್ರತಿ ಕೆಲಸಗಳನ್ನು ಖುಷಿಯಾಗಿ ಮಾಡ್ತಾ ಇದ್ದೀರಾ. ಇದೇ ರೀತಿ ಇಡೀ ದಿನ ನೀವು ಸಕ್ಸಸ್ಫುಲ್ ಆಗಿ ಕಳೆದಿದ್ದೀರಾ. ನಿಮ್ಮ ಮಗುವಿನ ಜೊತೆ ಮಲಗೋಕ್ಕೂ ಮುಂಚೆ ವಿಷನ್ ಬೋರ್ಡ್ ನೋಡಿ, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮಗುವಿನ ಜೊತೆ ಮಾತಾಡಿ, ಗರ್ಭ ಸಂವಾದ ಮಾಡಿ, ಮಗುವಿಗೋಸ್ಕರ ಕಥೆಯನ್ನ ಹೇಳಿ ಅಥವಾ ಕೇಳಿಸ್ಕೊಂಡು ಇಡೀ ದಿನ ಖುಷಿಯಾಗಿ ಆರಾಮವಾಗಿ ಮಗುವಿನ ಜೊತೆ ಕಳೆದಿದ್ದೀರಿ. ಒಂದು ದಿನದಲ್ಲಿ ಪೂರ್ತಿಯಾಗಿ ನಿಮ್ಮ ಮಗುವಿಗೆ ಬೇಕಾದ ಎಲ್ಲ ಸಂಸ್ಕಾರಗಳನ್ನ, ನಿಮ್ಮ ಮಗುವಿಗೆ ಬೇಕಾದ ಎಲ್ಲ ಬೆಳವಣಿಗೆಗೆ ಪೂರಕವಾಗಿರುವಂತಹ ಎಲ್ಲ ಕೆಲಸಗಳನ್ನ ನೀವು ಮಾಡಿದ್ದೀರಾ. ಯು ಆರ್ ಫೀಲಿಂಗ್ ಹ್ಯಾಪಿ ಅಂಡ್ ಯು ಆರ್ ಸ್ಲೀಪಿಂಗ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. Take a deep breath in, ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ and breathe out. This is the time for gratitude. ಈಗ ನಿಮ್ಮ ಮನಸ್ಸಿಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮ ದೇಹಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ. Thank you so much, my dear. Thank you so much. ನಿಮ್ಮ ಮಗುವಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. Thank you so much, my dear baby. Thank you so much. ನಿಮ್ಮ ತಂದೆ ತಾಯಿ, ನಿಮ್ಮ ಜನ್ಮಕ್ಕೆ ಕಾರಣ ಆಗಿರುವಂತಹ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. Thank you so much, my dear parents. Thank you so much. ನಿಮ್ಮ ಗುರುಗಳಿಗೆ, ಎಲ್ಲ ಗುರುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಯಾರೆಲ್ಲ ಗುರುಗಳು ನಿಮಗೆ ಇನ್ನೂ ನೆನಪಿದಾರೋ ಅವರೆಲ್ಲರನ್ನು ಮನಸ್ಸಿಗೆ ತಂದುಕೊಂಡು, ಎಲ್ಲರಿಂದ ಒಂದೊಂದು ವಿಷಯಗಳನ್ನ ಕಲಿತು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. Thank you so much for all my teachers. Thank you so much. ಮತ್ತು ಎಲ್ಲ ನಿಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೃತಜ್ಞತೆ ಸಲ್ಲಿಸ್ತಾ ಬನ್ನಿ. Thank you so much, my dear husband, in-laws, ನಮ್ಮ ಅತ್ತೆ, ಮಾವ, ಮೈದುನ, ನಾದಿನಿ, ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದವರಿಂದ ಹಿಡಿದು ನಿಮ್ಮ ಆಫೀಸ್ ಕೊಲೀಗ್ಸ್ ಆಗಿರಬಹುದು,
ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಎಲ್ಲರೂ ಕೂಡ, ಬಂಧು ಬಳಗದವರು, ಸ್ನೇಹಿತರು, ಆಪ್ತರು ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮಗೆ ಒಳ್ಳೆಯದನ್ನ ಬಯಸುವಂತಹ ವೆಲ್ ವಿಷರ್ಸ್ಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ನಿಮಗೆ ಕೆಟ್ಟದ್ದು ಬಯಸಿದಂತಹ, ಅದರಿಂದ ಏನೋ ಪಾಠ ಕಲಿಸಿದಂತಹ ಎಷ್ಟೋ ಜನಗಳಿದ್ದಾರೆ, ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ನಿಮ್ಮ ಎಲ್ಲ ಹಿರಿಯರಿಗೂ ಕೂಡ ಕೃತಜ್ಞತೆಗಳೆಲ್ಲ ಸಲ್ಲಿಸಿ, ನಿಮ್ಮ ಪೂರ್ವಜರಿಗೆ, ಯಾರು ಈ ಭೂಮಿ ಮೇಲೆ ಇಲ್ಲ ಆದ್ರೂ ಕೂಡ ಅವರು ಅವರ ನಾಲೆಡ್ಜ್ನ ನಿಮಗೆಲ್ಲರಿಗೂ ಪಾಸ್ ಮಾಡಿ ಹೋಗಿದ್ದಾರೆ, ಅವ್ರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ, ಅದೇ ರೀತಿ ಈ ಕ್ಲಾಸಲ್ಲಿರುವಂತಹ ಎಷ್ಟೋ ಜನರು ನಿಮಗೆ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದಕ್ಕೂ ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮ ಕೆಪಾಸಿಟಿಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಶಕ್ತಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಆಲ್ ಇಸ್ ವೆಲ್, ಫೀಲ್ ಆಲ್ ಇಸ್ ವೆಲ್. ಎಲ್ಲವೂ ಕೂಡ ಒಳ್ಳೇದೇ ಆಗ್ತಾ ಇದೆ, ಒಳ್ಳೇದೇ ಆಗುತ್ತೆ. ಇದನ್ನ ನೀವು ನಿಮ್ಮ ಮನಸ್ಸಿಗೆ ತಗೊಳ್ತಾ, ಟೇಕ್ ಅ ಡೀಪ್ ಬ್ರೀತಿಂಗ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗೆ ತಗೊಳ್ಳಿ, ಬ್ರೀದ್ ಔಟ್. ನಿಧಾನವಾಗಿ ಉಸಿರನ್ನ ಹೊರಗೆ. ಮತ್ತೊಮ್ಮೆ ಬ್ರೀದಿಂಗ್, ದೀರ್ಘವಾಗಿ ಉಸಿರನ್ನ ಒಳಗೆ, ಬ್ರೀದ್ ಔಟ್, ರಿಲ್ಯಾಕ್ಸ್. ಎರಡೂ ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು, transfer the heat and energy to your face, to your eyes. Slowly open your eyes in darkness. ನಿಮ್ಮ ಎರಡು ಕೈಗಳನ್ನು ನೋಡಿ, ಭೂಮಿ ತಾಯಿಯನ್ನು ನೋಡಿ ಆಶೀರ್ವಾದ ಪಡೆಯಿರಿ. ಥ್ಯಾಂಕ್ ಯು ಸೋ ಮಚ್. Okay. How did you feel? Actually, pregnancy state of meditation. ಇಂಡಿಯಾದಲ್ಲಿ ನನಗೆ ಗೊತ್ತಿರೋ ಹಾಗೆ ಯಾರು ಮಾಡಿಸ್ತಾ ಇಲ್ಲ. Okay? So, it's a great opportunity you got. ಆಯ್ತಾ? So, very relaxed, very. So, ಇದು ತುಂಬಾ ಬೇಸಿಕ್ ಸ್ಟೇಟ್ ಆಫ್ ಮೆಡಿಟೇಷನ್. ಇದನ್ನ ಅಡ್ವಾನ್ಸ್ಡ್ ಆಗಿ ನಾವು ಮಾಡಿಸ್ಬೇಕು. ಬಟ್ ನಿಮಗೆ ಒಂದು ಹಂತ ಸಿಗ್ಲಿ ಅಂತ ಹೇಳಿ ನಾನು ಇಷ್ಟನ್ನು ಮಾಡಿಸ್ತಿದ್ದೀನಿ. ಬಟ್ ಇದ್ರ ಇನ್ನೂ ಡೀಪ್ ಆಗಿ ಮಾಡ್ಬೋದು. ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ನೋಡೋಣ, ಯಾವಾಗಾದ್ರೂ ಮಾಡಿಸುವಾಗ ನಾನು ಇದನ್ನ ಮಾಡಿಸ್ತಾ ಇರ್ತೀನಿ. ಓಕೆ, ಸೊ ಈ ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ಸ್ ನಾವು ಮಾಡುವಾಗ ತುಂಬಾನೇ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಈಸಿ ಆಗ್ತಾ ಹೋಗುತ್ತೆ, ಮತ್ತೆ ಒಂದು ಟ್ಯಾಂಜಿಬಲ್ ರಿಸಲ್ಟ್ ಅಲ್ವಾ, ಸೊ ಅದು ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ತರ ದಿನಾನು ನೀವು ವಿಜುವಲೈಸ್ ಮಾಡ್ತಾ ಇದ್ದಾಗ ಪ್ರತಿ ದಿನಾನು ಸಕ್ಸಸ್ ಅಲ್ವಾ. ಸೊ ಯಾವಾಗ್ಲೂ ಬಿಗರ್ ಪಿಕ್ಚರ್ನೇ ನೋಡೋದಕ್ಕಿಂತ ಪ್ರತಿ ದಿನ ನಾನು ಏನೇನು ಒಂದು ಸ್ಟೆಪ್ ತಗೋಬಹುದು, ಒನ್ ಸ್ಟೆಪ್ ಅಟ್ ಅ ಟೈಮ್ ಅಲ್ವಾ. ಸೊ ಪ್ರತಿ ಕ್ಷಣವನ್ನ ನೀವು ಗೆಲ್ತಾ ಹೋದಾಗ ಒಂದು ದಿನವನ್ನ ಗೆಲ್ತೀರ. ಒಂದೊಂದೇ ದಿನವನ್ನ ಗೆಲ್ತಾ ಗೆಲ್ತಾ ನೀವು ಇಡೀ ಪ್ರೆಗ್ನೆನ್ಸಿನೇ ಗೆದ್ಬಿಟ್ಟಿರ್ತೀರ ಅಲ್ವಾ. ಸೊ ಇದು ನಮ್ಮ ಫೋಕಸ್ ಆಗಿರ್ಬೇಕು. ಈ ಕ್ಷಣ ನಾನು ಏನ್ ಮಾಡ್ತಾ ಇದ್ದೀನಿ, ಈ ಕ್ಷಣ ನಾನು ಖುಷಿಯಾಗಿದ್ದೀನ, ಇದನ್ನ ಯಾವಾಗ್ಲೂ ಅನಲೈಸ್ ಮಾಡ್ತಾ ಇರಿ ಆಯ್ತಾ. ಒಂದಿನ ಪೂರ್ತಿ ಬೇಕಾದ್ರೆ ಒಂದೊಂದ್ ಗಂಟೆಗೆ ಅಲಾರ್ಮ್ ಇಟ್ಕೊಂಡು ಚೆಕ್ ಮಾಡಿ, 1 ಗಂಟೆ ಆಯ್ತು, ಈ ಒಂದ್ ಗಂಟೆಲಿ 12ರಿಂದ 1 ಗಂಟೆ ನಾನು ಹೆಂಗ್ ಯೂಸ್ ಮಾಡ್ದೆ, ನಾನು ಪಾಸಿಟಿವ್ ಆಗಿದ್ನ ಇಲ್ವಾ ಅಲ್ವಾ. 1ರಿಂದ 2 ಗಂಟೆ, ಆಲ್ಮೋಸ್ಟ್ 12ರಿಂದ 1 ಕ್ಲಾಸ್ ಇರುತ್ತೆ, ಎಲ್ಲರೂ ಪಾಸಿಟಿವ್ ಆಗಿರ್ತೀರ. ಅದಾದ್ಮೇಲೆ 1 ಗಂಟೆ ಬಿಟ್ಟು ಮತ್ತೆ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಈ 1 ಗಂಟೆಲಿ ನಾನು ಏನ್ ಮಾಡ್ದೆ, ಅದನ್ನ ಸರಿಯಾಗಿ ಮಾಡಿದ್ನ. ಆಲ್ಮೋಸ್ಟ್ ಎಲ್ಲ ಏನ್ ಮಾಡ್ತೀರಾ, ಊಟ ಮಾಡ್ತೀರಾ ಅಲ್ವಾ, ಅಡ್ಗೆ ಪ್ರಿಪೇರ್ ಮಾಡ್ತೀರಾ ಇಲ್ಲ ಊಟ ಮಾಡ್ತೀರಾ. ಊಟ ಮಾಡ್ಬೇಕಾದ್ರೆ ನಾನು ಸರಿಯಾಗಿ ಮಾಡಿದ್ನ, ನಾನು ಇವಾಗ ತಾನೇ ಹೇಳ್ದೆ ಅಲ್ವಾ, ಏನೇನ್ ಮಾಡ್ಬೇಕು ಊಟ ಮಾಡ್ಬೇಕಾದ್ರೆ. ಕೈಗಳಲ್ಲೇ ಊಟ ಮಾಡೋದನ್ನ ಅಭ್ಯಾಸ ಮಾಡಿ, ಸ್ಪೂನ್ ಎಲ್ಲ ಜಾಸ್ತಿ ಬಳಸ್ಬೇಡಿ. ತುಂಬಾ ಹಾಟ್, ತುಂಬಾ ಬಿಸಿ ಇರುತ್ತೆ ಅಂತಂದ್ರೆ ಅದನ್ನ ಬಿಸಿ ಇರೋದು ಸ್ವಲ್ಪ ತಣ್ಣಗಾಗೋವರೆಗೂ ಕಾಯಿರಿ. ನಮ್ ಕೈಗೆ ಸುಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ನಾಟ್ ಗುಡ್, ಸ್ವಲ್ಪ ಕಾಯಿ ಅಂತಾನೆ ಅದು ಹೇಳ್ತಾ ಇರೋದು. ಸ್ಪೂನ್ ತಗೊಂಡ್ ತಿನ್ಬಿಟ್ರೆ ಈಸಿ ಅಲ್ವಾ ಅಂತೇಳಿ ಅಲ್ವಾ. ಸೊ ಕೈಗೆ ಸುಡ್ತಾ ಇದೆ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕು
ಅದು ಬೆಚ್ಚಗಿರೋ ಸ್ವಲ್ಪ ಬೆಚ್ಚಗಾಗುತ್ತೆ, ತುಂಬಾ ಹಾಟ್ ಬೇಡ, ಸ್ವಲ್ಪ ಬೆಚ್ಚಗಾದ್ಮೇಲೆ ಅದನ್ನ ತಿಂತೀರಾ ಆಯ್ತಾ. ತಿನ್ನುವಾಗ್ಲೂ ಈ ಇಷ್ಟನ್ನ ನಾವು ಯಾವಾಗ ಒಟ್ಟುಗೂಡಿಸ್ತೀವಲ್ವಾ ಇದು ಫಿಂಗರ್ಸ್ನ, ಅವಾಗ ನಮ್ಮ ಡೈಜೆಸ್ಟಿವ್ ಫೈರ್ಗೆ ಗೊತ್ತಾಗುತ್ತೆ ನಾವು ಊಟ ಮಾಡ್ತಾ ಇದೀವಿ ಅಂತ, ಇದು ಆಕ್ಟಿವೇಟ್ ಆಗುತ್ತೆ ಆಯ್ತಾ. ಸೊ ಅದನ್ನ ಯಾವಾಗ ನಾವು ನಮ್ ನಾಲ್ಗೆಗೆ ಟಚ್ ಮಾಡ್ತಿರೋ, ಸಲೈವಾದಲ್ಲಿ ಮಿಕ್ಸ್ ಆಗ್ತಾ ಇರುತ್ತೋ, ಅವಾಗ ಇನ್ನ ಜಾಸ್ತಿ ಪ್ರಿಪೇರ್ ಆಗ್ತಾ ಇರುತ್ತೆ ಆಯ್ತಾ ನಮ್ಮ ಡೈಜೆಸ್ಟಿವ್ ಫೈರ್ ಅಗ್ನಿ, ಅಗ್ನಿ ಅಲ್ವಾ. ಅದಾದ್ಮೇಲೆ ಇನ್ನೇನ್ ಚೆನ್ನಾಗಿ ಚೀವ್ ಮಾಡ್ತೀರಾ. ಮಾಡ್ಬೇಕಾದ್ರೆ ನಾನು ಅದಕ್ಕೆ ಹೇಳಿದ್ದು, ಅದ್ರಲ್ಲೇ ಮೆನ್ಷನ್ ಮಾಡಿದ್ದೀನಿ ನಾನು ಧ್ಯಾನದಲ್ಲಿ. ಯಾಕೆ ನಾನು ಧ್ಯಾನದಲ್ಲಿ ಜಾಸ್ತಿ ವಿಷಯಗಳನ್ನ ಹೇಳ್ತೀನಿ ಅಂದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗಿ ಕೂರುತ್ತೆ ಆಯ್ತಾ. ನಾನು ಸುಮ್ನೆ ಹೇಳ್ಬಿಟ್ರೆ ನೀವು ಮರಿಬಹುದು. ಬೀಟಾ ಸ್ಟೇಟ್ ಇದು, ಅದೇ ಆಲ್ಫಾ ಸ್ಟೇಟ್ ಥೀಟಾ ಸ್ಟೇಟಿಗೆ ಕರ್ಕೊಂಡೋಗಿ ನಾನು ಏನಾರು ಹೇಳಿದ್ರೆ ಟಕ್ಕಂತ ಚೆನ್ನಾಗಿ ನೆನ್ಪಿಟ್ಕೊಂಡಿರುತ್ತೆ. ಅದಕ್ಕೆ ಅವಾಗ ಹೇಳ್ದೆ ಇದನ್ನ ಅಲ್ವಾ. ಸೊ ಹೆಂಗ್ ಮಾಡ್ಬೇಕು, ಏನು ಬೇಡ, ಸ್ವಿಚ್ ಆಫ್ ಮಾಡ್ಬಿಟ್ಟು ಪಕ್ಕದಲ್ಲಿರೋರ್ ಜೊತೆ ಮಾತಾಡೋದು ಬೇಡ. ಅಂದ್ರೆ ಬೋರ್ ಆಗುತ್ತಲ್ಲ, ಅದ್ ಹೆಂಗ್ ಬೋರ್ ಆಗುತ್ತೆ, ಪ್ರತಿ ತುತ್ತಲ್ಲೂ ಒಂದೊಂದು ರೀತಿಯ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಫಸ್ಟಿಗೆ ಅನ್ನ ಬಿಸಿ ಇರುತ್ತೆ, ಬರ್ತಾ ಬರ್ತಾ ತಣ್ಣಗಾಗ್ತಾ ಬರುತ್ತೆ ಅಲ್ವಾ. ಸೊ ಹಂಗಾದಾಗ್ಲೂ ಒಂದೊಂದು ಸರಿಗೆ ಒಂದೊಂದು ಡಿಫ್ರೆಂಟ್ ಟೇಸ್ಟ್ ಬರ್ತಾ ಹೋಗುತ್ತೆ. ಅದೇ ಪದಾರ್ಥ ಇದ್ರೂನು ಟೇಸ್ಟ್ ಬೇರೆ, ಟೆಂಪರೇಚರ್ ಬೇರೆ ಅಲ್ವಾ, ಹೌದಲ್ವಾ. ಇಷ್ಟನ್ನು ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಅದ್ ಹೆಂಗ್ ಬೋರ್ ಆಗುತ್ತೆ ನಾನು ನೋಡ್ತೀನಿ ಆಯ್ತಾ. ಮೇಡಮ್ ನಾನು ಬೆಡ್ ರೆಸ್ಟ್ ಮಾಡ್ತಾ ಇದ್ದೀನಿ, ನಂಗೆ ತುಂಬಾ ಬೇಜಾರಾಗುತ್ತೆ, ನಂಗೆ ಏನು ಬೇಡ ಅನ್ಸುತ್ತೆ, ನಂಗೆ ಯಾರು ಇಷ್ಟ ಮಾಡಲ್ಲ ಅನ್ಸುತ್ತೆ, ಏನೇನೋ ಹೇಳ್ತೀರಾ ಅಲ್ವಾ. ಸೊ ಈ ತರ ಮಾಡಿ ನೋಡಿ, ಪ್ರತಿ ಕ್ಷಣದಲ್ಲಿ ನೀವೇನ್ ಮಾಡ್ತಿದ್ದೀರಾ ಅದ್ರಲ್ಲೇ ಅಬ್ಸರ್ವ್ ಮಾಡಿ ಆಯ್ತಾ. ನಿಮ್ಗೆ ಅದ್ರಲ್ಲೇ ಚೇಂಜಸ್ ಸಿಗ್ತಾ ಹೋಗುತ್ತೆ ಆಯ್ತಾ. ಇಟ್ಸ್ ಅ ಗ್ರೇಟ್ ಟೈಮ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಆಯ್ತಾ. ನನ್ನ ಥಾಟ್ಸ್ ಹೇಗಿದೆ, ಅದ್ರಲ್ಲಿ ಏನೇನ್ ಬರ್ತಾ ಇದೆ, ನನ್ನ ಉಸಿರಾಟ ಹೇಗಿದೆ, ಅದ್ರಲ್ಲಿ ಏನೇನ್ ಬರ್ತಾ ಇದೆ. ಇಷ್ಟಕ್ಕೂ ಟೈಮ್ ಇಲ್ದೆ ಒದ್ದಾಡ್ತಿರೋರು ಎಷ್ಟೋ ಜನ ಅಲ್ವಾ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಬೆಡ್ ರೆಸ್ಟ್ ಅಲ್ಲಿ ಇರೋರು ಅಷ್ಟೇ, ಎಲ್ಲ ಅಬ್ಸರ್ವ್ ಮಾಡ್ತಾ ಬನ್ನಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಐ ಹೋಪ್ ಸ್ವಲ್ಪ ಜಾಸ್ತಿ ಮಾತಾಡುತ್ತೇನೋ, ಇಟ್ಸ್ ಓಕೆ, ಇಟ್ ಹೆಲ್ಪ್ಸ್ ಅಂತ ಅನ್ಕೋತೀನಿ ಆಯ್ತಾ. ಸೊ ಯಾರಾದ್ರೂ ಮಾತಾಡ್ತೀರಾ, ಮಾತಾಡ್ಬೇಕಾದ್ರೆ ಮಾತಾಡಿ, ಒಬ್ರು ಇಲ್ಲ ಇಬ್ರು ಏನಾದ್ರು ಶೇರ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು. ದಿಸ್ ಇಸ್ ದ ಸೆಷನ್. ನೀವು ಇಫ್ ಯು ವಾಂಟ್ ಟು ಲೀವ್, ಯಾರಿಗಾದ್ರೂ ಹೋಗೋದಿದ್ರೆ ಅಕಸ್ಮಾತ್ ನೀವು ಯು ಕ್ಯಾನ್ ಲೀವ್ ಆಯ್ತಾ. ಯಾರಾದ್ರೂ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು. ಯಾರಾದ್ರೂ ಮಾತಾಡ್ತೀರಾ, ಹೇಗ್ ಅನ್ನಿಸ್ತು, ಏನಾದ್ರೂ ನೆನ್ಪಾಯ್ತಾ, ಏನಾದ್ರೂ ಚೇಂಜಸ್ ಅನ್ನಿಸ್ತಾ. ಓಕೆ, ಸುವರ್ಣ ಅವರೇ ನೀವೇ ಹೇಳಿ ವಿಡಿಯೋದಲ್ಲಿ ಯಾಕೆ ನಮ್ ರಿಲ್ಯಾಕ್ಸ್ ಅನ್ಸುತ್ತೆ. ಬಟ್ ಅದು ಒಂದ್ ಸ್ವಲ್ಪ ಹಿಂಗೆ ಧ್ಯಾನ ಮಾಡುವಾಗ ಒಂದ್ ಸ್ವಲ್ಪ ಇದೆ ಈ ಯಾವ ಕಡೆ ಇರೋದಿಲ್ಲಲ್ಲ ಹ್ಮ್ ಅದೇ ಒಂದು ಎನರ್ಜಿ ಒಂದ್ ಸ್ವಲ್ಪ ಎನರ್ಜಿ ಬಂದಾಗ ಓಕೆ. ಸೊ ಎನರ್ಜಿ ಫೀಲ್ ಆಯ್ತು. ಎನರ್ಜಿ. ಓಕೆ, ಆಮೇಲೆ ಮೇಡಮ್ ನೀವು ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರೋ ಅವಾಗ ಪಾಪುನ್ ಹಾಕ್ಬಿಟ್ಟು ವಾವ್, ಓಕೆ, ಗುಡ್. ಸರಿ ಸರಿ, ಮತ್ತೆ ಯಾರಾದ್ರೂ ಶೇರ್ ಮಾಡ್ತೀರಾ ಅನ್ವಿತಾ? ಮೆಡಿಟೇಷನ್ ಮಾಡಿಸುವಾಗಂತೂ ಇದು ಜಾಸ್ತಿ ಆಗಿರುತ್ತೆ. ಹೌದು. ಮೆಡಿಟೇಷನ್ ಮಾಡುವಾಗ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾರಲ್ವಾ. ಹೌದು. ಓಕೆ, ಗುಡ್. ಹೇಳ್ತೀರಾ ಅನ್ವಿತಾ ಅವ್ರೆ? ಮ್ಯಾಮ್ ಚೆನ್ನಾಗಿತ್ತು ಮ್ಯಾಮ್, ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಅವತ್ ನೀವು ಹೇಳಿದ್ದಿ, ನಾನು ಕೇಳಿದ್ದೆ ಕೂಡ. ಹೌದು. ಅದೇ ಇವಾಗ ಗೊತ್ತಾಯ್ತು ಅದ್ ಯಾವ ತರ ಡೀಪ್ ಮೆಡಿಟೇಷನ್ ಹೋಗಿ ವಿಜುವಲೈಸ್ ಮಾಡೋದು ಅಂತೆಲ್ಲ ಚೆನ್ನಾಗಿತ್ತು. ಹೌದು. ಅದೇ ನಿಮ್ ಕ್ಲಾಸ್ ಬಂದಾಗ ಮೂಮೆಂಟ್ಸ್ ತುಂಬಾ ಒಂಥರ ಕಿಕ್ ಎಲ್ಲ ಚೆನ್ನಾಗ್ ಗೊತ್ತಾಗತ್ತೆ ಪ್ರತಿ ಸಲ, ಅದಕ್ಕೆ ಸಹ ಗೊತ್ತಾಗಿರತ್ತೆ ಅನ್ಸುತ್ತೆ. ಚೆನ್ನಾಗಿತ್ತು ಮ್ಯಾಮ್, ರಿಲ್ಯಾಕ್ಸ್ ಆಯ್ತು. ವೆರಿ ಗುಡ್. ಓಕೆ, ಸೊ ಎಷ್ಟು ಜನ ಹೇಳ್ತಾ ಇರ್ತೀರಲ್ವಾ, ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ ಆ ತರ ಏನಾದ್ರೂ ಅನ್ಸಿದ್ರೆ, ಇದು ಒಂದು ನಿಮ್ಗೆ ಕ್ಲೂ ಆಯ್ತಾ. ನನ್ನ ವಾಯ್ಸ್ ಕೇಳಿಸ್ಬಿಡಿ ಆಯ್ತಾ. ಸುಮ್ಮನೆ ಈ ತರ ಯಾವ್ದೋ ಒಂದು ಮೆಡಿಟೇಷನ್, ನಾನು ಎಷ್ಟೊಂದು ರೆಕಾರ್ಡಿಂಗ್ಸ್ ಕೊಟ್ಟಿದ್ದೀನಿ, ಯಾವ್ದಾದ್ರು ಒಂದು ರೆಕಾರ್ಡಿಂಗ್ ಪ್ಲೇ ಮಾಡಿ ನಿಮ್ಗೆ ಕನೆಕ್ಟೆಡ್ ಅನ್ಸುತ್ತೆ, ಅವಾಗ ನಿಮ್ಗೆ ಅದು ಒಂದು
ಟ್ರ್ಯಾಕ್ ಮಾಡಕ್ ಈಸಿ ಆಗುತ್ತೆ. ಏನಿಲ್ಲ, ಆ ಮಗು ಒಂದ್ ಸ್ವಲ್ಪ ಮಲ್ಕೊಂಡಿರುತ್ತೆ. ಈ ಟೈಮಲ್ಲಿ ಮಗು ಚೆನ್ನಾಗಿ ಮಲ್ಕೊಂಡಿರುತ್ತೆ. ಆಕ್ಟಿವ್ ಆಗಿರೋದು ಸ್ವಲ್ಪ ಕಮ್ಮಿ. ಆದ್ರೆ ಮಗುಗ್ ಸಿಗ್ನಲ್ಸ್ ಅಂತೂ ಹೋಗ್ತಾ ಇರತ್ತೆ. ನೀವ್ ಏನೇನ್ ಕಲಿತೀರಾ ಅದೆಲ್ಲ ಸಿಗ್ನಲ್ಸ್ ಹೋಗ್ತಾ ಇರುತ್ತೆ. ಓಕೆ, ಹಾಫ್ ಸೆಷನ್ ಅಲ್ಲಿ ಫೀಲ್ ಆಯ್ತಾ? ಓಕೆ, ಸೊ ಹಂಗೆ ಆಯ್ತಾ. ಸ್ಲೀಪ್ ಸಿ ಇಫ್ ಯು ಗೆಟ್ ಲೈಕ್ ನಿಮ್ಗೆ ಮಾಡ್ತಾ ಮಾಡ್ತಾ ನಿದ್ದೆ ಬಂತು ಅಂತಂದ್ರೆ ನಿದ್ದೆ ಮಾಡ್ಬಿಡಿ ಆಯ್ತಾ. ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಮಾಡಿಸ್ಬೇಕಾದ್ರೆ ಅಕಸ್ಮಾತ್, ಅದಕ್ಕೆ ನಾನು ಇದನ್ನೆಲ್ಲ ಲಾಸ್ಟ್ ಅಲ್ಲಿ ಇಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಆಮೇಲೆ ಮೆಡಿಟೇಷನ್ಸ್ ಮಾಡಿಸ್ತಾ ಇದ್ದೀನಿ. ಮೆಡಿಟೇಷನ್ ಮಾಡಿಸುವಾಗ ನಿಮ್ಗೆ ನಿದ್ದೆ ಬಂತು ಅಂತಂದ್ರೆ ಮಲ್ಕೊಂಬಿಡಿ ಆಯ್ತಾ. ಆದಷ್ಟು ಕಾನ್ಶಿಯಸ್ ಆಗಿ ಕೇಳಕ್ಕೆ ಟ್ರೈ ಮಾಡಿ ಆಯ್ತಾ. ತುಂಬಾ ಫೋರ್ಸ್ ಮಾಡಬೇಡಿ. ನಿಮ್ಮ ದೇಹಕ್ಕೆ ಅದು ಅವಶ್ಯಕತೆ ಇರೋದ್ರಿಂದಾನೇ ನಿಮ್ಗೆ ರಿಲ್ಯಾಕ್ಸ್ ಆದಾಗ, ಡೀಪ್ ರಿಲ್ಯಾಕ್ಸೇಷನ್ ಆದಾಗ ನಿದ್ದೆ ಬರುತ್ತೆ ಆಯ್ತಾ. ಇಟ್ಸ್ ಆಕ್ಚುಲಿ ಅ ಗುಡ್ ಸೈನ್. ಪರವಾಗಿಲ್ಲ ಆಯ್ತಾ, ನಿದ್ದೆ ಮಾಡ್ಬಿಡಿ. ಬಟ್ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗೇ ಇರುತ್ತೆ. ನೀವು ನಿದ್ದೆ ಮಾಡಿದ್ರು ಅದೇನ್ ನಾನೇನ್ ಹೇಳ್ತೀನೋ ಅದಕ್ಕೆ ಕೇಳಿಸ್ಕೊಂಡಿರುತ್ತೆ ಅದು ಆಯ್ತಾ. ಸೊ ಏನ್ ಪ್ರಾಬ್ಲಮ್ ಇಲ್ಲ, ನಿದ್ದೆ ಬಂದ್ರೆ ನಿದ್ದೆ ಮಾಡಿ. ಟ್ರೈ ಟು ಲಿಸನ್ ಕೇರ್ಫುಲಿ. ಬಟ್ ಆಗ್ತಾ ಇಲ್ಲ, ನಿದ್ದೆ ಮಾಡ್ಬೇಕನ್ಸಿದ್ರೆ ಹಂಗೆ ಇಯರ್ಫೋನ್ಸ್ ಹಾಕೊಂಡು ಅಥವಾ ಪ್ಲೇ ಮಾಡಿಬಿಟ್ಬಿಟ್ಟು ಸುಮ್ಮನೆ ನಿದ್ದೆ ಮಾಡಿ, ಪರವಾಗಿಲ್ಲ. ಅದಕ್ಕೆ ನಾನು ಮ್ಯಾಮ್ ನಿನ್ನೆ ಆಕ್ಚುಲಿ ಕ್ಲಾಸ್ ಇರ್ಲಿಲ್ಲ ಅಲ್ಲ ನಿಮ್ದು. ಹಾ. ಒಂದೊಂದ್ಸತಿ ನಾನು ಕ್ಲಾಸ್ ಇಲ್ಲದಾಗ ಅದೇ ನಿಮ್ದು ಓಲ್ಡ್ ವಿಡಿಯೋಸ್ ಎಲ್ಲ ನಂಗೆ ಫೇವ್ರೇಟ್ಸ್ ಅಂತ ಕೆಲವುದೆಲ್ಲ ಇದೆ, ಅದನ್ನ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರ್ತೀನಿ. ಅದ್ರಲ್ಲಿ ಬೇಬಿ ಬಾಂಡಿಂಗ್ ಅಂತ ಒಂದಿದೆ ಅಲ್ಲ, ಹಾ. ಅದನ್ನ ಕೇಳಿಸ್ಕೊಂಡ್ ನಾನು ನಿದ್ರೆನೆ, ನನಗೆ ಗೊತ್ತೇ ಇಲ್ಲ. ಹಸ್ಬೆಂಡ್ ಬಂದಾಗ್ಲೇ ನಂಗೆ ಗೊತ್ತಾಗಿರೋದು. ಹೌದು. ತುಂಬಾ ಸತಿ ಕೇಳಿಸ್ಕೊಂಡಿದೀನಿ ಅದು ಬೇಬಿ ಬಾಂಡಿಂಗ್. ಹ್ಮ್. ಮತ್ತೆ ಥ್ಯಾಂಕ್ ಯು ಹೇಳೋದು ಬಾಡಿಗೆ, ಆಮೇಲೆ ಟಾಕ್ ಟು ಬೇಬಿ, ಅದೆಲ್ಲ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ನಿಮ್ ಕ್ಲಾಸ್ ಇಲ್ಲದ ಟೈಮ್ ಅಲ್ಲಿ. ಗುಡ್. ಸೊ ಈ ತರ ನೀವು ಮಾಡ್ಕೋಬಹುದು. ನಿಮ್ಗೆ ಒಂದು ಫೇವ್ರೇಟ್ಸ್ ಇರುತ್ತೆ, ಅದನ್ನ ನೀವು ಲಿಸ್ಟ್ ಡೌನ್ ಮಾಡ್ಕೊಂಡು ಅದನ್ನೇ ಮತ್ತೆ ಮತ್ತೆ ಕೇಳೋದು, ಅದನ್ನ ಕೂಡ ಮಾಡ್ಕೋಬಹುದು. ಓಕೆ, ಎಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ಆಯ್ತು, ಓಕೆ. ನಾನು ಕಾಯ್ತಾ ಇರ್ತೀನಿ, ನೀವು ಯಾವಾಗ ಅದೆಲ್ಲ ಟಾಸ್ಕ್ ಕೊಟ್ಟಿದ್ದೀನಲ್ವಾ, ಏನ್ ಮಾಡ್ತೀರಾ, ವಾಟ್ ಈಸ್ ದ್ಯಾಟ್ ಆಕ್ಟ್ ಯು ಆರ್ ಗೋಯಿಂಗ್ ಟು ಡೂ ಫಾರ್ ಯೋರ್ ಸೆಲ್ಫ್ ಅಂಡ್ ದ ಬೇಬಿ, ನಾನು ಕಾಯ್ತಾ ಇರ್ತೀನಿ. ಸೊ ಎಲ್ಲರೂ ಮಾಡಿಬಿಟ್ಟು ಅದನ್ನ ಅಪ್ಲೋಡ್ ಮಾಡಿ ಆಯ್ತಾ. ಫೋಟೋನೋ ಅಥವಾ ವಿಡಿಯೋನೋ ಅಥವಾ ಬೇರೆ ಏನೋ ನೀವು ಟೆಕ್ಸ್ಟ್ ಮೆಸೇಜ್ ಹಾಕಿ ನಂಗೆ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಶೇರ್ ಮಾಡ್ತಿರೋ, ವಾಟ್ ಎವರ್ ಯು ಡೂ ಲೈಕ್ ನೀವು ಮಾಡಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಟೇಕ್ ಕೇರ್.